ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ದೇರ್ ಆರ್ ಮೆನಿ ಎಜುಕೇಷನ್ಸ್ ಫ್ರಮ್ LKG ಟು 10th ಸ್ಟ್ಯಾಂಡರ್ಡ್. LKG ಇಂದ 10ನೇ ತರಗತಿ, 10ನೇ ಕ್ಲಾಸ್ ಆಗಿದ್ಮೇಲೆ ಫಸ್ಟ್ ಇಯರು, ಸೆಕೆಂಡ್ ಇಯರು, ಅದಾಗಿದ್ಮೇಲೆ BA BCom, ಅದಾಗಿದ್ಮೇಲೆ ತೊಗೊಳ್ತಾರೆ ಕಾಲೇಜ್ ಆಫ್ ಆರ್ಟ್ಸ್, ಕಾಲೇಜ್ ಆಫ್ ಸೈನ್ಸು, ಈ ರೀತಿ ಎಲ್ಲ ತೊಗೊಂಡು ಏನು ಮಾಡ್ತಾರೆ, ಎಲ್ಲ ಓದ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಕಾಲೇಜಲ್ಲಿ ಎಲ್ಲ ವಿಧವಾದಂಥ ಎಜುಕೇಷನ್ಸ್ ಇದೆ, ಸರ್ಟಿಫಿಕೇಟ್ ಇದೆ. ಕೆಲವರು ಓದಿದ್ದಾರೆ, ಕೆಲವರು ಓದಿಲ್ಲ. ಆದರೆ ನಾನೇನು ಹೇಳ್ತೀನಿ, ಯಾವ ಕಾಲೇಜಲ್ಲೂ ಜೀವನ ಏನು ಅಂತ ಕಲಿಸ್ಕೊಡಲ್ಲ. ಚರ್ಚ್ ಮಾತ್ರನೇ ಜೀವನ ಏನು ಅಂತ ಕಲಿಸ್ಕೊಡೋದು. ಪ್ರೈಸ್ ಲಾರ್ಡ್. ಇವತ್ತು ಅನೇಕರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಕಾರು ಬಂಗ್ಲೆ ಇದ್ಬಿಟ್ರೆ ಒಂದು ಸಕ್ಸಸ್ಫುಲ್ ಆದಂಥ ಜೀವಿತ, ನಾವು ಜೀವನದಲ್ಲಿ ಜಯಿಸ್ಬಿಟ್ವಿ ಅಂತ. ನಾನೇನು ಹೇಳ್ತೀನಿ ಅಂದರೆ, ಕಾರು ಬಂಗ್ಲೆ ಇಟ್ಟಿರೋರು ಸಹ ದೊಡ್ಡ ದೊಡ್ಡ ಬಾಲಿವುಡ್ ಆ್ಯಕ್ಟ್ರಸ್ಸು, ದೊಡ್ಡ ದೊಡ್ಡ ಸಿನಿಮಾ ಆ್ಯಕ್ಟರ್ಸ್ ಎಲ್ಲ ಏನು ಮಾಡ್ತಾರೆ, ಬಂಗ್ಲೆ ಇರುತ್ತೆ, ಕಾರ್ ಇರುತ್ತೆ, ಕೋಟಿಗಟ್ಟಲೆ ಅವ್ರ ಅಕೌಂಟಲ್ಲಿ ದುಡ್ಡು ಇರುತ್ತೆ, ಆದರೂ ಸೂಸೈಡ್ ಮಾಡ್ಕೊಳ್ತಾರೆ. ಯಾಕೆ ಗೊತ್ತಾ? ಲೈಫ್ ಫೇಲ್. ಪ್ರಾಸ್ಪರಿಟಿ ಪಾಸು, ಲೈಫಲ್ಲಿ ಫೇಲ್. ಅದಕ್ಕೆ ಬೈಬಲ್ ನಮಗೆ ಲೈಫ್ ಅಂದರೆ ಏನು, ಜೀವನ ಅಂದರೆ ಏನು ಅನ್ನೋದನ್ನೆಲ್ಲ ಕಲಿಸ್ಕೊಡುತ್ತೆ. ಅದಕ್ಕೆ ಇವತ್ತು ನಾವು ಅನೇಕ ಕಾರ್ಯಗಳನ್ನು ನಾವು ಕಲ್ತ್ಕೊಳ್ಳೋಣ. ನಾನು ಲೈಫಲ್ಲಿ ಏನನ್ನೆಲ್ಲ ಕಲ್ತ್ಕೊಂಬನ್ನು, ಓದ್ಕೊಂಬನ್ನು, ನೋಡ್ಕೊಂಬನ್ನು, ಅದನ್ನೇ ನಾನು ಮಾತಾಡೋದು. ಈ ಥರ ಯೋಚನೆ ಮಾಡ್ತೀನಿ, ನಮ್ಗೆ ಯಾರಾದರೂ ಆವಾಗ ಕಲಿಸ್ಕೊಟ್ಟಿದ್ರೆ ನಾವು ಕಲಿತಿರ್ಬೋದು ಅಂತ. ನೋಡಿ, ಆವಾಗೆಲ್ಲ ಯಾರು ನಮಗೆ ಪ್ರಾಸ್ಪರಿಟಿ ಅಂದರೆ ಏನು, ಆಶೀರ್ವಾದ ಅಂದರೆ ಏನು, ಇದೆಲ್ಲ ಕಲಿಸ್ಕೊಟ್ಟಿಲ್ಲ. ಏನು ಬೇಡ ಲೋಕದಲ್ಲಿ, ಏನು ಬೇಡ ಅಂತ ಮಾತ್ರ ಹೇಳ್ಕೊಟ್ಬಿಟ್ರು. ನೋಡಿ, ಪರಿಶುದ್ಧವಾಗಿದ್ದರೆ ಸಾಕು ಅಂತ. ನಾನೇನು ಹೇಳ್ತೀನಿ ಅಂದರೆ, ಎಂಥ ಪರಿಶುದ್ಧವಂತರಾಗಿದ್ದರೂ ಈ ಲೋಕದಲ್ಲಿ ಜೀವನ ಮಾಡೋದಕ್ಕೆ ದುಡ್ಡು ಬೇಕು. ಆಕಾಶದಿಂದ ಯಾರೂ ಇಳಿದು ಬಂದಿಲ್ಲ. ನಾನು ತುಂಬ ಪರಿಶುದ್ಧವಂತನಾಗಿದ್ದೇನೆ, ಅನ್ಯ ಭಾಷೆ ಮಾತಾಡ್ತೀನಿ ಅಂತ 5 kg ಅಕ್ಕಿ ತೊಗೊಂಡ್ಬಿಟ್ಟು ಅಲ್ಲಿ ಅನ್ಯ ಭಾಷೆ ಮಾತಾಡ್ರೆ ಅವ್ನು ಹೇಳ್ತಾನೆ, ನೀನು ಆಮೇಲೆ ಮಾತಾಡ್ಕೊ, ಫಸ್ಟ್ ಏನು ಮಾಡು, ಕಾಸು ಕೊಡು ಅಂತಾರೆ. ಸೊ ನಾನು ಯಾವಾಗೆಲ್ಲ ಪ್ರಾಸ್ಪರಿಟಿ ಮಾತಾಡ್ತೀನೋ ಅನೇಕರು ಏನು ಹೇಳ್ತಾರೆ ಅಂದರೆ, ಪ್ರಾಸ್ಪರಿಟಿ ಇದೆಲ್ಲ ಕೇಳಬಾರ್ದು ಅಂತ. ಇನ್ನೂ ಕೆಲವರು ಚರ್ಚ್ಗಳಲ್ಲಿ ಹೇಳ್ಕೊಟ್ಬಿಡ್ತಾರೆ. ಏನು ಹೇಳ್ಕೊಟ್ಬಿಡ್ತಾರೆ, ಫಿಲಿಪ್ ಪಾಸ್ಟರ್ ಬಂದರೆ ನೀವು ಎಚ್ಚರಿಕೆ ಆಗಿರಬೇಕು, ಯಾಕಂದರೆ ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತಾರೆ, ಆಶೀರ್ವಾದದ ಬಗ್ಗೆ ಮಾತಾಡ್ತಾರೆ, ಯಾರು ಅವ್ರ ಚಾನಲ್ನ ನೋಡಬಾರ್ದು ಅಂತ ಹೇಳಿ ಅನೇಕ ಚರ್ಚ್ಗಳಲ್ಲಿ ಏನು ಮಾಡಿಬಿಡ್ತಾರೆ, ನಮ್ಮ ಹೆಸರು ಹೇಳಿ ನಮ್ಮ ಚಾನಲ್ನ ನೋಡಬಾರ್ದು ಅಂತ ಹೇಳ್ಬಿಡ್ತಾರೆ. ನಾನೇನು ಹೇಳ್ತೀನಿದ್ರೆ, ಎಲ್ಲರೂ ಚರ್ಚಿಗೆ ಬರೋದೇ ದುಡ್ಡಿನ ಅವಶ್ಯಕತೆಗಾಗಿನೇ. ಎಲ್ಲರ ಪ್ರಾರ್ಥನೆಯೂ ದೇವರೇ ನನ್ನನ್ನು ಆಶೀರ್ವದಿಸಪ್ಪ ಅಂತಾನೆ. ಚರ್ಚಿಗೆ ಯಾರು ಸುಮ್ಮನೆ ಹಾಗೇ ಹೊಗೆ ನೋಡ್ಕೊಂಡು ಬಂದೆ ಪಾಸ್ಟರ್, ಹಾಗೇ ಹೊಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಹಾಗೇ ಪ್ರಸನ್ನತೆಯಲ್ಲಿ ತುಂಬಿಟ್ಟು ಹೋದೆ ಅಂತ. ಪಾಸ್ಟರ್ ನಮಗಾಗಿ ಪ್ರೇಯರ್ ಮಾಡಿ, ನಮ್ಮ ಲೈಫಲ್ಲಿ ಇಷ್ಟ ಕಷ್ಟಗಳಿದೆ, ಇದೆಲ್ಲ ಸರಿ ಹೋಗ್ಬೇಕು, ನಮ್ಮ ಕೆಲಸ ಸಿಗಬೇಕು, ಇಂಥದ್ದೆಲ್ಲ ನಾವೇನು ಮಾಡಬೇಕು, ನಮಗೆ ಬೇಕು ಪಾಸ್ಟರ್ ಅಂತ ಅನೇಕ ಪ್ರೇಯರ್ ರಿಕ್ವೆಸ್ಟ್ಗಳು ಜನ ಏನು ಮಾಡ್ತಾರೆ, ಕೊಡ್ತಾರೆ. ಯಾರೂ ಸುಮ್ಮನೆ ಚರ್ಚಿಗೆ ಬಂದ್ಬಿಟ್ಟು ಹೋಗೋದಿಲ್ಲ. ಬರೋ ಎಲ್ಲರೂ, ಚರ್ಚಿಗೆ ಬರ್ತಾ ಇರೋ ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಮಾತಾಡಿದ್ರೆ ಏನು ತಪ್ಪು? ನೋಡಿ, ದ ಮೋಸ್ಟ್ ನೆಗ್ಲೆಕ್ಟೆಡ್ ಸಬ್ಜೆಕ್ಟ್ ಇನ್ ದ ಚರ್ಚಸ್ ಈಸ್ ಗಾಡ್ಸ್ ಬ್ಲೆಸ್ಸಿಂಗ್. ದೇವರ ಆಶೀರ್ವಾದ ಅನ್ನೋದನ್ನೇ ಇವತ್ತು ಸಭೆಗಳು ಏನು ಮಾಡ್ತೈತೆ, ನೆಗ್ಲೆಕ್ಟ್ ಮಾಡಿಬಿಡ್ತು ಅಂದರೆ ಉದಾಸೀನ ಮಾಡಿಬಿಡ್ತು. ಅಯ್ಯೋ ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳಿಬಿಟ್ರು. ನೋಡಿ, ಯಾವುದ್ರ ಬಗ್ಗೆ ನಾವು ತುಂಬ ಮಾತಾಡ್ತೀವೋ, ಯಾವುದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀವೋ, ಯಾವುದ್ರ ಬಗ್ಗೆ ತುಂಬ ಕೇಳ್ತೀವೋ, ನಮ್ಮ ಜೀವನದಲ್ಲಿ ಅದೇ ಬರೋದು. ಪಾಸ್ಟರ್ ನೀವು ಮಾತಾಡ್ರೆ ನಮ್ಮ ಜಾಬ್ ತುಂಬುತ್ತಾ? ನಾನೇನು ಹೇಳ್ತೀನಿ, ನಿಮ್ಮ ಮನಸ್ಸು ತುಂಬಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಜಾಬ್ ತುಂಬಿಡ್ತೈತೆ. ಸೊ ಇವತ್ತು ನಿಮ್ಮ ಪಾಕೆಟ್ ಹೆಂಗೆ ತುಂಬುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಹೆಂಗೆ ತುಂಬುತ್ತೆ ಅನ್ನೋದು ನಾನು ಮಾತಾಡೋಕ್ಕೆ ಬರಲಿಲ್ಲ. ಇವತ್ತು ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೋದಕ್ಕೆ ನಾವು ಬಂದಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಕೊಡುವಂಥ ಸಂದೇಶ ಇವತ್ತು ನಿನ್ನ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡುತ್ತೆ ಫಸ್ಟ್, ಆಮೇಲೆ ಪರಿಸ್ಥಿತಿಗಳನ್ನು ಚೇಂಜ್ ಮಾಡುತ್ತೆ. ಆಮೆನ್. ಸೊ ನಾವು ಲೈಫಲ್ಲಿ ಕಷ್ಟ ನಷ್ಟ ಇದನ್ನೆಲ್ಲ ನಾವು ಲೈಫಲ್ಲಿ ನೋಡ್ಕೊಂಬಂದಿದ್ದೀವಿ. ನೋಡ್ಕೊಂಬಂದಿದ್ದೀವಿ, ತಿನ್ಕೊಂಬಂದಿದ್ದೀವಿ, ಕಲ್ತ್ಕೊಂಬಂದಿದ್ದೀವಿ, ಎಲ್ಲ ಸೇರ್ಸೇ ಇವತ್ತು ಅನುಭವವಾಗಿ ಮಾತಾಡೋದು. ನೋಡಿ, ಇವತ್ತು ಒಂದು ದೊಡ್ಡ ಲಾಂಗ್ ರೂಟ್ ಇದೆ. ಆ ರೂಟ್ಗೆ ಅಲ್ಲಿ ಹೋದರೆ ಡೆಡ್ ಎಂಡ್. ತುಂಬ ಲಾಂಗ್ ರೂಟು. ಅಲ್ಲಿ ಹೋದರೆ ಏನಿಲ್ಲ, ರೋಡ್ ಇಲ್ಲ, ದೂರ ಹೋಗ್ಬಿಟ್ಟು ವಾಪಸ್ ಬರಬೇಕು. ಟೈಮ್ ವೇಸ್ಟು, ಪೆಟ್ರೋಲ್ ವೇಸ್ಟು, ಎನರ್ಜಿ ವೇಸ್ಟು, ಎಲ್ಲ ವೇಸ್ಟ್ ಆಗುತ್ತೆ. ಆದರೆ ಆ ಲಾಂಗ್ ರೂಟ್ ಹೋಗೋದಕ್ಕಿಂತ ಮುಂಚೆನೇ ಒಬ್ಬರು ನಿಂತ್ಕೊಂಡು, ಸರ್ ಈ ಕಡೆ ಹೋಗಬೇಡಿ, ಈ ರೂಟು ಡೆಡ್ ಎಂಡು, ಅಲ್ಲಿ ರೋಡ್ ಇಲ್ಲ,
ಸುಮ್ಮನೆ ಟೈಮ್ ವೇಸ್ಟು ಅಂತ ಒಬ್ಬರು ಯಾರಾದರೂ ಹೇಳ್ಬಿಟ್ರೆ ನಮಗೆ ಟೈಮ್ ಉಳಿತಾಯ ಆಗಿಬಿಡುತ್ತೆ, ದುಡ್ಡು ಉಳಿತಾಯ ಆಗಿಬಿಡುತ್ತೆ, ಎನರ್ಜಿ ಉಳಿತಾಯ ಆಗಿಬಿಡುತ್ತೆ. ಸೊ ಯಾರಾದರೂ ಒಬ್ಬರು ಆ ಕಡೆ ಹೋಗಬೇಡಿ ಸರ್ ಅಂತ ಹೇಳ್ಕೊಡೋದಕ್ಕೆ ಒಬ್ಬರು ಇದ್ದುಬಿಟ್ರೆ ನಮ್ಮ ಲೈಫಲ್ಲಿ ಎಷ್ಟೋ ಕಲ್ತ್ಕೊಬೋದು. ಆ ಥರನೇ ನಾವು ಹೋಗಿದ್ದ ದಾರಿಯಲ್ಲಿ ದಯವಿಟ್ಟು ನೀವು ಹೋಗಬೇಡಿ, ಹಿಂಗೆ ಮಾಡಿ, ಇದೇ ಆಶೀರ್ವಾದದ ದಾರಿ ಅಂತ ನಾವು ನೋಡಿ ಓದಿ ನಾವು ಕಲ್ತ್ಕೊಂಡಿದ್ದನ್ನು ಇವತ್ತು ನಾನು ನಿಮ್ಮ ಮಧ್ಯೆ ಶೇರ್ ಮಾಡ್ತಾಯಿದ್ದೀನಿ, ಮಾತಾಡ್ತಾಯಿದ್ದೀನಿ. ಇದು ನಿಮಗೆ ಒಂದು ವ್ಯತ್ಯಾಸನ ತೊಗೊಂಬರುತ್ತೆ. ಸೊ ದೇವ್ರು ಯಾರು ಅಂತ ತಿಳ್ಕೊಂಬಿಟ್ವಿ, ರಕ್ಷಣೆ ಹೊಂದ್ಬಿಟ್ವಿ. ಆದರೆ ದೇವ್ರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಬೇಕಲ್ವಾ. ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರು. ಇಲ್ಲೇ ನಮಗೆ ಸ್ವಲ್ಪ ಕನ್ಫ್ಯೂಷನ್. ನಮ್ಮ ಪಾಸ್ಟರ್ ಹೇಳಿದ್ರು ಆಶೀರ್ವಾದ ಎಲ್ಲ ಮುಖ್ಯ ಇಲ್ಲ, ದುಡ್ಡೆಲ್ಲ ಮುಖ್ಯ ಇಲ್ಲ ಅಂತ. ನೋಡಿ, ದುಡ್ಡಿಲ್ಲದೆ, ಆಶೀರ್ವಾದ ಇಲ್ಲದೆ ಎಷ್ಟೋ ಜನ ಎಷ್ಟೋ ಕುಟುಂಬಗಳನ್ನು ಕಳ್ಕೊಂಡವ್ರೆ. ಕೆಲವ್ರು ಹೇಳ್ತಾರೆ ನೋಡಿ ದುಡ್ಡು ಮುಖ್ಯ ಇಲ್ಲ ಅಂತ. ದುಡ್ಡು ಮುಖ್ಯ ಇಲ್ಲ ಅಂತ ಹೇಳೋರು ದುಡ್ಡಿಗಾಗಿನೇ ಕಷ್ಟಪಡೋದು. ಆದರೆ ಅವ್ರು ಹೇಳ್ಕೊಳ್ಳಲ್ಲ ಅಷ್ಟೇ. ನಾನೇನು ಹೇಳ್ತೀನಿ ಅಂದರೆ, ನೋಡಿ ಒಂದು ಎಮರ್ಜೆನ್ಸಿ, ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಒಂದು ಟ್ರೀಟ್ಮೆಂಟ್ ಕೊಡಬೇಕು. ಇವತ್ತು ಅನೇಕರ ಹತ್ರ ದುಡ್ಡಿಲ್ಲ, ಹಂಗೆ ಬಿಟ್ಬಿಟ್ರು. ಎಷ್ಟೋ ಜನ ಅಪ್ಪ ಅಮ್ಮ ಅಣ್ಣ ತಮ್ಮಂದಿರನ್ನೆಲ್ಲ ದುಡ್ಡಿಲ್ಲದೆ ಕಳ್ಕೊಂಡ್ಬಿಟ್ರು. ಇನ್ನು ಕೆಲವರಿಗೆ ಲೈಫ್ ಇನ್ಶೂರೆನ್ಸ್ ಇದೆ, ಹೆಲ್ತ್ ಇನ್ಶೂರೆನ್ಸ್ ಇದೆ. ಕೆಲವರು ಆಫೀಸಲ್ಲಿ ಕೆಲಸ ಮಾಡೋರಿಗೆ ಇನ್ಶೂರೆನ್ಸ್ ಇದೆ. ಏನಾದರೂ ಹಾಸ್ಪಿಟ್ಲ್ ನೀಡಿದರೆ ಇನ್ಶೂರೆನ್ಸ್ ಕವರ್ ಮಾಡುತ್ತೆ. ಸೊ ವಾಟ್ ಯು ಈಟ್ ಯು ಆರ್. ನೀವು ಯಾರು ಅಂದರೆ ನೀವೇನು ತಿಂತೀರೋ ನೀವು ಅದು. ಇವತ್ತೊಬ್ಬರು ಸಣ್ಣಕ್ಕವ್ರೆ ಅಂದರೆ ಲಿಮಿಟಾಗಿ ತಿಂತಾರೆ, ಒಬ್ಬರು ದಪ್ಪಕ್ಕವ್ರೆ ಅಂದರೆ ಸಿಕ್ಕಾಪಟ್ಟೆ ತಿಂದವ್ರೆ. ಹೇಗೆ ಕೆಲವರು ಹೆಲ್ತಿಯಾಗವ್ರೆ ಅಂದರೆ ಅವ್ರು ಚೆನ್ನಾಗಿ ಇಟ್ಕೊಂಡವ್ರೆ ಮೈ. ಇನ್ನು ಕೆಲವರು ಬೇರೆ ಥರ ಅವರೇ ಅಂದರೆ ಅವ್ರ ಮೈಗೆ ಏನು ಮಾಡಿಲ್ಲ, ಗಮನ ಕೊಟ್ಟಿಲ್ಲ. ಸೊ ಸಿಕ್ಕಿದ್ದೆಲ್ಲ ಬರ್ಗರು, ಪಿಜ್ಜಾ, ಅದು ಇದು ಐಸ್ ಕ್ರೀಮು ಅದೆಲ್ಲ ತಿಂದುಬಿಟ್ಟು ಕೆಲವ್ರು ಹಿಂಗವ್ರೆ. ಕೆಲವ್ರು ಏನು ತಿನ್ನಬೇಕು ಅಂತ ಹೇಳಿ ಯೋಚನೆ ಮಾಡಿ ತಿಂದು ಕೆಲವ್ರು ಮೈನ ಏನು ಮಾಡ್ಕೊಂಡವ್ರೆ, ಚೆನ್ನಾಗಿ ಒಟ್ಟಿನಲ್ಲಿ ಒಬ್ರು ಯಾರು ಅಂದರೆ ಅವ್ರು ಯಾರು ಹೆಂಗೆ ತಿಂತಾರೋ ಅದು ಅವರೇ. ಹಂಗೆ ನಾನೇನು ಹೇಳ್ತೀನಿ, ಅವ್ನು ತಿಂದಂಗೆ ಅವನು ಅಂದರೆ ಅವ್ನು ಕೇಳ್ದಂಗೆ ಜೀವನಾನು. ಆಯ್ತಾ? ಇವಾಗ ಅವ್ನು ಹಿಂಗವನೇ, ತಿಂದಂಗೆ ಅವನೇ. ಲೈಫ್ ಹೆಂಗೈತೆ? ಕೇಳ್ದಂಗೆ ಐತೆ. ಅದಕ್ಕೆ ಚೆನ್ನಾಗಿ ಕೇಳಿ ಲೈಫಲ್ಲಿ ಚೆನ್ನಾಗಿರಿ. ಈ ರೀತಿ ಹೇಳ್ತೀನಿ. ಇವಾಗ ನೀವೆಲ್ಲಾದರೂ ಒಂದು ಫಂಕ್ಷನ್ಗೆ ಹೋಗ್ತೀರಾ, ಒಂದು ಮದುವೆಗೆ ಹೋಗ್ತೀರಾ, ನಿಮ್ಗೆ ಒಂದು ಚಿಕ್ಕ ಮಕ್ಕಳಿದ್ರೆ, ಮಗ ಇದ್ದರೆ, ಮಗಳಿದ್ರೆ ಏನು ಮಾಡ್ತೀರಾ? ಇರೋ ಉಂಗುರ ಚೈನ್ ಎಲ್ಲ ಅವ್ರಿಗೆ ಹಾಕ್ತೀರಾ. ಯಾಕೆ ಗೊತ್ತಾ? ಒಂದು ಫಂಕ್ಷನ್ಗೆ ಹೋದರೆ ಜನ ನಿಮ್ಮನ್ನು ಮಾತ್ರ ನೋಡಲ್ಲ, ಯಾರನ್ನ ಮಾತ್ರ ನೋಡ್ತಾರೆ? ಮಕ್ಕಳು ನೋಡ್ತಾರೆ. ಓ ಪರವಾಗಿಲ್ಲಪ್ಪ, ಚೈನು ಉಂಗುರ ಎಲ್ಲ ಹಾಕೋರೆ, ಪರವಾಗಿಲ್ಲ, ದೇವ್ರು ಚೆನ್ನಾಗಿ ಇಟ್ಟಿದ್ದಾರೆ ಅಂತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ? ಮಕ್ಕಳನ್ನೂ ಸ್ವಲ್ಪ ನೀಟಾಗಿ ರೆಡಿ ಮಾಡ್ತಾರೆ. ಯಾಕೆ ಗೊತ್ತಾ? ಇವ್ರ ಸ್ಟೇಟಸ್ ಇವ್ರು ರೆಡಿ ಆಗೋದ್ರಲ್ಲಿ ಮಾತ್ರ ಇಲ್ಲ, ಮಕ್ಕಳು ಹೆಂಗೆ ರೆಡಿ ಆಗ್ತಾರೋ ಅದಕ್ಕೆ ತಕ್ಕನಾಗೂ ಇರುತ್ತೆ. ಇವಾಗ ಒಂದು ಹುಡುಗ ನೋಡಬೇಕು ಅಥವಾ ಒಂದು ಹುಡುಗಿನ ನೋಡಬೇಕು, ಹೆಂಗೆ ನೋಡ್ತಾರೆ? ಅಪ್ಪ ಮಗಳಿಗೆ ತಕ್ಕನಾಗೆ ನೋಡ್ತಾರೆ, ಮಗನಿಗೆ ತಕ್ಕನಾಗೆ ನೋಡ್ತಾರೆ, ಅವ್ರ ಸ್ಟೇಟಸ್ಗೆ ತಕ್ಕನಾಗೆ ನೋಡ್ತಾರೆ. ಇವಾಗ ನೋಡಿ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ನೋಡೋದು, ಒಂದು ಹೈ ಕ್ಲಾಸ್ ಫ್ಯಾಮಿಲಿನೇ ನೋಡೋದು, ಒಂದು ಲೋ ಕ್ಲಾಸ್ ಪಾಸ್ಟರ್ ಮಗ ಏನು ಓದಿಲ್ಲ, ಎಲ್ಲೋ ಸ್ವಲ್ಪ ಗಾರ್ಮೆಂಟ್ಸ್ಗೆ ಹೋಗ್ತಾನೆ, ಸ್ವಲ್ಪ ಕೂಲಿ ಕೆಲಸ ಮಾಡ್ತಾನೆ, ಅದಕ್ಕೆ ತಕ್ಕನಾಗೆ ಯಾವುದಾದ್ರೂ ಒಂದು ಹುಡುಗಿ ಓದಿಲ್ಲ ಅಂದರೂ ಪರವಾಗಿಲ್ಲ, ಅದಕ್ಕೆ ನೋಡಿ ಅಂತ ಹೇಳ್ತಾರೆ. ಚೆನ್ನಾಗಿ BA ಮಾಡಿದ್ದಾನೆ ಪಾಸ್ಟರ್, ಡಿಗ್ರಿ, ಯಾವುದೂ ಸ್ಕೂಲ್ಗೆ ಹೋಗದೇ ಇರೋ ಒಂದು ಹುಡುಗಿನ ನೋಡು ಅಂತ ಯಾರೋ ಹೇಳ್ತಾರ? ಅವ್ರವ್ರ ಸ್ಟ್ಯಾಂಡರ್ಡ್ಗೆ ತಕ್ಕನಂಗೆ ಅವ್ರವ್ರಿಗೆ ಹುಡುಗ ನೋಡೋದು, ಹುಡುಗಿ ನೋಡೋದು. ನಾನೇನು ಹೇಳ್ತೀನಿ ಅಂದರೆ, ನಮ್ಮ ದೇವ್ರ ಸಿಂಹಾಸನದಲ್ಲಿ ಕುಂತವ್ರೆ. ಎಲ್ಲರೂ ಹೇಳಿ, ಎಲ್ಲಿ ಕುಂತವ್ರೆ? ನೀನು ಫುಟ್ಪಾತಲ್ಲಿ ಕುಂತಿರೋ ಚೆನ್ನಾಗಿದೆಯಾ? ಸೊ ನಮ್ಮ ದೇವ್ರ ಸಿಂಹಾಸನದಲ್ಲಿ ಕುಂತಿದ್ರೆ ನಮ್ಮನ್ನು ಸಹ ಆ ರೇಂಜ್ಗೆ ತರಬೇಕು ಅಂತಲೇ ದೇವರ ಇಷ್ಟ. ನೋಡಿ, ಗಾಡ್ ಬ್ಲೆಸ್ಡ್ ಅಬ್ರಹಾಮ್. ದೇವರು ಅಬ್ರಹಾಮನ್ನು ಆಶೀರ್ವದಿಸಿದ ಮೇಲೆ ನೋಡಿ, ಈ ರೀತಿ ಹೇಳ್ತೀನಿ, ಇಫ್ ಗಾಡ್ ಈಸ್ ವಿತ್ ಅಸ್, ದೇವರು ನಮ್ಮ ಜೊತೆ ಇದ್ದರೆ ಪರಿಸ್ಥಿತಿಗಳು ಚೇಂಜ್ ಆಗಲೇಬೇಕು. ನೋಡಿ, ಇವಾಗ ಈ ರೀತಿ ಹೇಳ್ತೀನಿ, ಯೋಸೇಫನೊಂದಿಗೆ ದೇವರಿದ್ರು. ಎಲ್ಲರೂ ಹೇಳಿ. ಬೈಬಲ್ ಹೇಳುತ್ತೆ, ಯೋಸೇಫನ್ನ ಎತ್ಕೊಂಡೋದ್ರು. ಎಲ್ಲಿಗೆ? ಐಗುಪ್ತ ದೇಶಕ್ಕೆ. ಯೋಸೇಫನ್ನ ಏನು ಮಾಡಿದ್ರಂತೆ? ಎತ್ಕೊಂಡೋದ್ರು ಅಂದರೆ, ಯೋಸೇಫನು ಸರಿ ಓಕೆ, ಇವತ್ತು ನಾನು ಒಂದು ಮೇಲ್ ಕಳಿಸ್ತೀನಿ ಈಜಿಪ್ಟ್ಗೆ. ಇವಾಗ ನಾವು ಹೇಳ್ತೀವಿ ನೋಡಿ, ದುಬೈಗೆ ಹೋಗ್ಬಿಡೋಣ, ಇಲ್ಲಾಂದರೆ UK ಹೋಗ್ಬಿಡೋಣ, ಲಂಡನ್ಗೆ ಹೋಗ್ಬಿಡೋಣ, ಈ ರೀತಿ ನಾವೊಂದು ತೀರ್ಮಾನ ಮಾಡಿ ಹೊರದೇಶಕ್ಕೆ ಹೋಗ್ತೀವಿ. ಆದರೆ ಯೋಸೇಫನಿಗೆ ತೀರ್ಮಾನ ಮಾಡೋಕ್ಕೆ ಚಾನ್ಸೇ ಇರಲಿಲ್ಲ. ಯಾಕೆ ಗೊತ್ತಾ? ಊರು, ಭಾಷೆ, ಜನ ಯಾವುದು ಗೊತ್ತಿಲ್ಲ. ಅವನ್ನೇನು ಮಾಡಿಬಿಟ್ರು ಗೊತ್ತಾ? ಎತ್ಕೊಂಡು ಹೋಗ್ಬಿಟ್ರು. ಬೈ ಫೋರ್ಸ್ ಪೀಪಲ್ ಟುಕ್ ಜೋಸೆಫ್ ಟು ಈಜಿಪ್ಟ್.
ಹಿ ಹ್ಯಾಡ್ ನೋ ಚಾಯ್ಸ್ ಅಟ್ ಆಲ್. ಯೋಚನೆ ಮಾಡಿ, ಯೋಸೆಫನಿಗೇನಿರಲಿಲ್ಲ, ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ತೀರ್ಮಾನ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಅವನ್ನ ಎಳ್ಕೊಂಡು ಹೋದ್ರು. ಅವನಿಗೆ ಈಜಿಪ್ಟ್ ಇಷ್ಟ ಇತ್ತೋ ಇಲ್ವೋ, ಆ ಊರು ಏನು ಅಂತ ಗೊತ್ತಿತ್ತೋ ಇಲ್ವೋ, ಆದರೆ ಬೈ ಫೋರ್ಸ್ ಹಿ ವಾಸ್ ಟೇಕನ್ ಟು ಈಜಿಪ್ಟ್. ಬೈಬಲ್ ಹೇಳುತ್ತೆ ಅವನಿಗೆ ಚಾಯ್ಸೇ ಇಲ್ಲ ಅಂದರು. ಯೋಸೆಫನೊಂದಿಗೆ ದೇವರು ಇದ್ದಿದ್ದರಿಂದ ಊರು ಯಾವುದು, ಜನ ಯಾರು, ಭಾಷೆ ಏನು ಗೊತ್ತಿಲ್ಲ, ಆದರೆ ಅವನ ಜೊತೆ ದೇವರು ಇದ್ದಿದ್ದರಿಂದ ಆ ಊರಲ್ಲೇ ಅವನ್ನ ದೇವರು ಆಶೀರ್ವದಿಸಿದ್ರು. ಆಮೆನ್. ಸೊ ಗಾಡ್ ಬ್ಲೆಸ್ಡ್ ಅಬ್ರಾಮ್. ನೋಡಿ, ಅಬ್ರಾಮನು, ಈಸಾಕನು, ಯಾಕೋಬನು, ಯೋಸೆಫನು ಎಲ್ಲರನ್ನೂ ಇಟ್ಕೊಳ್ಳಿ, ಅವ್ರ ದೇವರ ಆಶೀರ್ವಾದ ಅವ್ರ ಮೇಲೆ ಇದ್ದಿದ್ದರಿಂದ ಇಂಥ ಪರಿಸ್ಥಿತಿಯಲ್ಲೂ ಅವ್ರು ಬ್ಲೆಸ್ಡ್ ಆಗಿದ್ರು. ಪರಿಸ್ಥಿತಿಗಳು ಸ್ವಲ್ಪ ಅಲ್ಲೋಲ ಕಲ್ಲೋಲವಾಗಿತ್ತು, ಆದರೆ ದೇ ವರ್ ಆಲ್ ಬ್ಲೆಸ್ಡ್ ಬೈ ಗಾಡ್ ಬ್ಲೆಸ್ಡ್ ದೆಮ್. ಆಮೆನ್. ಇವತ್ತು ದೇವರ ಆಶೀರ್ವಾದ ನಮ್ಮ ಮೇಲಿರಲಿ, ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ, ದೇವರ ಆಶೀರ್ವಾದ ಆನ್ಲೈನಲ್ಲಿ ನೋಡ್ತಾ ಇರುವಂಥ ನಿಮ್ಮ ಮೇಲಿರಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ನೋಡಿ, ಜೀವನದಲ್ಲಿ ಹಾರ್ಡ್ ವರ್ಕ್ ಇದೆ, ಸ್ಮಾರ್ಟ್ ವರ್ಕ್ ಇದೆ. ಹಾರ್ಡ್ ವರ್ಕಲ್ಲಿ ತುಂಬ ಕಷ್ಟಪಟ್ಟು ಮುಂದೆ ಬರಬೇಕು. ಸ್ಮಾರ್ಟ್ ವರ್ಕ್ ಇದೆ, ದೇವರೇ ಅದನ್ನು ಆ ಸ್ಮಾರ್ಟ್ ವರ್ಕಿಗೆ ಕರ್ಕೊಂಡು ಹೋಗ್ತಾರೆ. ಕಷ್ಟನೇ ಪಡೆದೇ ಈಸಿಯಾದಂಥ ಮಾರ್ಗದಲ್ಲಿ ನಿನ್ನನ್ನು ಆಶ್ವಾಸದೆ ದೇವರ ಚಿತ್ತ. ಅದಕ್ಕೆ ವಿಸ್ಡಮ್ ಬೇಕು ಅನ್ನೋದು. ನೋಡಿ, ಒಂದು ಶಿಪ್ ಇತ್ತಂತೆ, ಒಂದು ದೋಣಿ, ದೊಡ್ಡದು ಹಡಗು. ದೋಣಿ ಅಂದರೆ ಚಿಕ್ಕದಲ್ವ, ಶಿಪ್ ಅಂದರೆ ಹಡಗು. ಈ ಹಡಗು ಒಂದು ದಿವಸ ರಿಪೇರಿ ಆಗಿಬಿಡ್ತು, ಇಂಜಿನ್ ಸ್ಟಾರ್ಟ್ ಆಗಿಲ್ಲ. ಸೊ ಊರಲ್ಲಿ ಯಾರಾದರೂ ಇಂಜಿನ್ ರಿಪೇರಿ ಮಾಡ್ತಾರ ಅಂತ ಎಲ್ಲೆಲ್ಲೋ ಹುಡುಕಿದ್ರು, ಎಲ್ಲ ಕಡೆ ಟ್ರೈ ಮಾಡಿದ್ರು, ಎಲ್ಲೂ ರಿಪೇರಿ ಮಾಡೋರು ಸಿಕ್ಕಿಲ್ಲ. ಲಾಸ್ಟಲ್ಲಿ ಒಬ್ರು ಹೇಳ್ತಾರೆ, ಸರ್ ಈ ಊರಲ್ಲಿ ಒಬ್ಬರು ವಯಸ್ಸಾದವ್ರು ಇದ್ದಾರೆ, ಅವ್ರು ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ಅನುಭವ ಇದೆ, ಅವ್ರನ್ನ ಕರ್ಕೊಂಬರೋಣ ಅಂತ ಹೇಳಿ ಆ ಮನುಷ್ಯನ ಹೋಗಿ ಹುಡ್ಕೊಂಬರ್ತಾರೆ. ಸಿಗ್ತಾರೆ. ಸಿಕ್ಕಿದ್ದಾನೆ, ಸರ್ ಈ ಥರ ಹಡಗು ರಿಪೇರಿ ಇದೆ, ಸ್ವಲ್ಪ ಬಂದ್ಬಿಟ್ಟು ನೋಡಿ ಅಂತಾರೆ. ಆ ಹಡಗಲ್ಲಿ ಬಂದ ಇಂಜಿನ್ ಹತ್ರ ಎಲ್ಲ ಮೇಲೆ ನೋಡಿದ್ರು, ಕೆಳಗಡೆ ನೋಡಿದ್ರು, ಆ ಫ್ಯಾನ್ ಹತ್ರ ನೋಡಿದ್ರು, ಅಲ್ಲಿ ಇಲ್ಲಿ ಓಡಾಡಿದ್ರು. 1-2 ನಿಮಿಷ ಓಡಾಡಿದ್ರು. ಅಲ್ಲಿರೋ ಅಸಿಸ್ಟೆಂಟ್ ಹೇಳ್ತಾರೆ, ಸುತ್ತಿ ತೊಗೊಂಬಪ್ಪ ಅಂತಾರೆ. ಸುತ್ತಿ ತೊಗೊಂಬ ಅಂತಾರೆ. ಸುತ್ತಿ ತೊಗೊಂಬಂದಿದ ತಕ್ಷಣ ಕರೆಕ್ಟಿಗೆ 2 ಏಟು ಪಡಾರ್ ಅಂತ ಹೊಡಿತಾರೆ. ಇವಾಗ ಸ್ಟಾರ್ಟ್ ಮಾಡಿ ಅಂತಾರೆ, ಸ್ಟಾರ್ಟ್ ಆಗೋಯ್ತು. ಆಮೇಲೆ ಎಷ್ಟಾಯಿತು ಅಂತ ಕೇಳ್ತಾರೆ, 1 ಲಕ್ಷ ರೂಪಾಯಿ ಆಯಿತು ಅಂತಾರೆ. ಬಿಲ್ ಇದೇನಿದು, ಬಂದರು 2 ಏಟು ಹೊಡೆದ್ರು, 1 ಲಕ್ಷ ರೂಪಾಯಿ ಬಿಲ್ ಹೇಳ್ತಾರೆ. ಬಿಲ್ ಕೊಡಿ, ಏನು ಕೆಲಸ ಮಾಡಿದ್ದೀರಾ ಅಂತ. ಅದಕ್ಕೆ ಅವ್ರನ್ನ ಬಿಲ್ ಹಾಕಿದ್ರಂತೆ. ಸುತ್ತಿ ತೊಗೊಂಡು 2 ಏಟು ಹೊಡೆದಿದ್ದಕ್ಕೆ 2,000, ಎಲ್ಲಿ ಹೊಡಿಬೇಕು ಅಂತ ಕರೆಕ್ಟ್ ಜಾಗಕ್ಕೆ ಹೊಡೆದಿದ್ದಕ್ಕೆ 98,000. ಸುತ್ತಿ ತೊಗೊಂಡು ಎಲ್ಲ ಕಡೆ ಹೊಡೆದಿದ್ರೆ ಅಡುಗೆ ತೂತಾಗಿರೋದು, ಇಲ್ಲ ಹೊಡೆದೋಗಿರೋದು. ಈ ವಯಸ್ಸಾದವ್ರಿಗೆ ಎಲ್ಲಿ ಕರೆಕ್ಟಿಗೆ ಹೊಡಿಬೇಕಂತ ಗೊತ್ತಿತ್ತು, ಅದಕ್ಕೆ 98,000. ಸೊ 1 ಲಕ್ಷ ಬಿಲ್ಲಲ್ಲಿ ಸುತ್ತಿ ತೊಗೊಂಡು ಹೊಡೆದಿದ್ದಕ್ಕೆ 2,000, ಎಲ್ಲಿ ಹೊಡಿಬೇಕು ಅಂತ ಹೊಡೆದು ನೋಡ್ದ, ಅದಕ್ಕೆ 98,000. ಅದೇ ರೀತಿಯೇ ನಮ್ಮ ಲೈಫಲ್ಲಿ ದೇವರಿದ್ದರೆ ಕಷ್ಟಪಡಬೇಕಾಗಿದ್ದಿಲ್ಲ, ಎಲ್ಲಿ ಹೊಡಿಬೇಕೋ ಅಲ್ಲಿ. ದಟ್ ಈಸ್ ಕಾಲ್ಡ್ ವಿಸ್ಡಮ್, ದಟ್ ಈಸ್ ಕಾಲ್ಡ್ ಪ್ರಾಸ್ಪರಿಟಿ. ಆ ಮೈಂಡ್ಸೆಟ್ ನಮಗೆ ಬರಬೇಕು. ಕಷ್ಟಪಟ್ಟು ಕೆಲಸ ಮಾಡೋದು ಬೇರೆ, ದೇವರ ಆಶೀರ್ವಾದದಲ್ಲಿ ಕೆಲಸ ಮಾಡೋದು ಬೇರೆ. ನೋಡಿ, ಇವಾಗ ಒಂದು ಟಿ ವಿ ನೋಡ್ತಾ ಇರ್ತೀರಾ, ಟಿ ವಿ ಚಾನೆಲ್ ಚೇಂಜ್ ಮಾಡಬೇಕು. ಏನು ಮಾಡ್ತೀರಾ? ರಿಮೋಟ್ ತೊಗೊಂಡು ಚೇಂಜ್ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟನೋ ಚೇಂಜ್ ಮಾಡ್ಕೊಳ್ತೀರಾ. ಸೌಂಡ್ ಜಾಸ್ತಿ ಇದೆ, ಕಡಿಮೆ ಮಾಡ್ಕೊಬೋದು. ಕಡಿಮೆ ಇದೆ, ಜಾಸ್ತಿ ಮಾಡ್ಕೊಬೋದು. ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಹಾಕೊಬೋದು. ಇಲ್ಲ ಟಿ ವಿ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆಫ್ ಮಾಡ್ಕೊಬೋದು. ಟಿ ವಿ ನೋಡಬೇಕು ಅಂದರೆ ಆನ್ ಮಾಡ್ಕೊಬೋದು. ಎಲ್ಲನೂ ಯಾವುದ್ರಲ್ಲಿ ಐತೆ? ರಿಮೋಟಲ್ಲಿದೆ. ಈ ರೀತಿ ನಿಮ್ಮ ಜೀವನದಲ್ಲಿ ಒಂದು ರಿಮೋಟ್ ನಿಮ್ಮ ಲೈಫ್ಗೆ ಇದ್ದಿದ್ರೆ ಆಹಾ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಲ್ವಾ? ಸ್ಕೂಲಲ್ಲಿ ಓದಬೇಕಾದ್ರೆ ಅಪ್ಪ, ಕೆಲವ್ರಿಗೆ ನೋಡಿ ಇಂಗ್ಲೀಷ್ ಎಷ್ಟು ಸೂಪರಾಗಿ ಬರುತ್ತೆ, ಕೆಲವ್ರಿಗೆ ಮ್ಯಾಥ್ಸ್ ಬರುತ್ತೆ, ಕೆಲವ್ರಿಗೆ ಸೈನ್ಸ್ ಬರುತ್ತೆ. ಓದದೇ ಇರೋ ಮಕ್ಕಳಿಗೆ ಹೆಂಗೆ ಗೊತ್ತಾ ಯೋಚನೆ ಮಾಡ್ತಾರೆ, ಏನಪ್ಪ ಇವ್ರು ಇಷ್ಟು ಚೆನ್ನಾಗುತ್ತೆ, ಆ ಬ್ರೈನ್ ಎತ್ತಿ ನನ್ನ ತಲೆಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿರ್ತಾರೆ. ಇವನು ಏನು ಮಾಡಿದ್ರು ಇವ್ನಿಗೆ ಮಾತ್ರ ಮೈಂಡಲ್ಲಿ ಇಷ್ಟು, ಇವನು ಬ್ರೈನ್ ಏನು ಪವರ್ಫುಲ್ ಆಗಿದೆಯಲ್ಲ. ಈ ಓದದೇ ಇರೋರ್ಗೆ ಹೆಂಗೆ ಗೊತ್ತಾ, ಸ್ವಲ್ಪ ಬ್ರೈನ್ ಎಕ್ಸ್ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಯೋಚನೆ ಮಾಡ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಟಿ ವಿ ನೋಡೋದಕ್ಕೆ ರಿಮೋಟು ಹೆಂಗೋ
ಅದೇ ರೀತಿಯೇ ದೇವ್ರು ನಿನ್ನ ಮೈಂಡನ್ನು ರಿಮೋಟ್ ಕಂಟ್ರೋಲ್ ಥರ ಇಟ್ಟವ್ರೆ. ದೆರ್ ಈಸ್ ಎ ಚಾಯ್ಸ್ ಫಾರ್ ಎವ್ರಿಥಿಂಗ್. ನೋಡಿ, ಇವತ್ತಿನ ತೀರ್ಮಾನನೇ ನಾಳೆಯ ಸಕ್ಸಸ್. ಲೈಫ್ ಈಸ್ ಫುಲ್ ಆಫ್ ಚಾಯ್ಸಸ್. ನಿಮ್ಮ ಒಳಗಡೆ ಒಂದು ಆಸೆ ಇರುತ್ತೆ, ನಾನು ಹೆಂಗಾದರೂ ಮಾಡಿ ನಾನು ಐಶ್ವರ್ಯವಂತನಾಗಬೇಕು, ನಾನು ಚೆನ್ನಾಗಿ ಆಗಬೇಕು, ದೇವ್ರು ನಾನು ಆಶ್ವಸಿಸ್ಬೇಕು ಅನ್ನೋರ್ಗೆ ಮಾತ್ರನೇ ಈ ಸಂದೇಶ. ಸಡನ್ನಿಗೆ ಹೆಂಗೋ ದೇವ್ರು ಇವತ್ತಿಲ್ಲ ನಾಳೆ ಚೇಂಜ್ ಮಾಡ್ತಾರೆ ಅಂತ ನಿನ್ನ ಪಾಡು ನೀನಿದ್ರೆ ಈ ಮೆಸೇಜ್ ನಿಮಗಿಲ್ಲ. ಒಂದು ಗುರಿನ ಇಟ್ಕೊಬೇಕು ಲೈಫಲ್ಲಿ, ಆ ಗುರಿಗೆ ತಕ್ಕನಂಗೆ ಓಡಬೇಕು. ಈ ಡಿಸೆಂಬರ್ ಒಳಗಡೆ 1 ಲಕ್ಷ ನಾನು ಎತ್ತಿಟ್ಟಿದ್ದೀನಿ. ಒಂದು ಚಾಲೆಂಜ್, 5 ಗಂಟೆಗೆ ಎದ್ದೇಳಬೇಕು, ಇಲ್ಲ 6 ಗಂಟೆಗೆ ಎದ್ದೇಳಬೇಕು, ಒಂದು ತೀರ್ಮಾನ. ಬೆಳಿಗ್ಗೆ ಎದ್ದಿದ ತಕ್ಷಣ ಪ್ರೇಯರ್ ಮಾಡಬೇಕು, ಒಂದು ತೀರ್ಮಾನ. ನೋಡಿ, ಲೈಫ್ ಈಸ್ ಫುಲ್ ಆಫ್ ಚಾಯ್ಸಸ್. ನಾನು ಆಶೀರ್ವಾದವಾಗಿರ್ಬೇಕಾ ಬೇಡವಾ, ಇಟ್ಸ್ ಎ ಚಾಯ್ಸ್. ಸೊ ಇವತ್ತು ಪ್ರಾಸ್ಪರಿಟಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಕೇಳಿದವರೆಲ್ಲ ಚೆನ್ನಾಗಾಗಲ್ಲ. ನನ್ನ ಲೈಫಲ್ಲಿ ಇದು ಬರಬೇಕು, ಏನು ಮಾಡಬೇಕು ಪಾಸ್ಟರ್ ಅಂತ ಕೇಳಿಬಿಟ್ಟು ನೀವು ರೆಡಿ ಆಗ್ತೀರಾ ನೋಡ್ದ, ಅಲ್ಲಿಂದನೇ ನಿನ್ನ ಸಕ್ಸಸ್ ಸ್ಟಾರ್ಟ್ ಆಗೋಯ್ತು. ಸಕ್ಸಸ್ ಈಸ್ ಎ ಪ್ರಾಸೆಸ್. ನಾನೇನು ಹೇಳ್ತೀನಿ, ಇಂಟ್ರೆಸ್ಟ್ ಲೈಫಲ್ಲಿ ಬೇರೆ, ನಿನ್ನ ಒಳಗಡೆ ಒಂದು ಡೀಪ್ ಡಿಸೈರ್ ಇರುತ್ತೆ. ಆ ಡೀಪ್ ಡಿಸೈರ್ನ ಮೈಂಡಲ್ಲಿ ಇಟ್ಕೊಂಡು ಓಡಬೇಕು. ನಾನೇನು ಹೇಳ್ತೀನಿ, ಇವತ್ತು ಪರಿಸ್ಥಿತಿಗಳು ಹೆಂಗೋ ಇರ್ಬೋದು, ಇವತ್ತು ಪರಿಸ್ಥಿತಿಗಳು ನೀನು ಯೋಚನೆ ಮಾಡಿದ ಥರ ಇಲ್ಲದೆ ಇರ್ಬೋದು, ಆದರೆ ಡೀಪ್ ಡಿಸೈರಲ್ಲಿ ನಾನು ಐಶ್ವರ್ಯವಂತನಾಗಿ ಆಗೇ ಆಗಬೇಕು, ನನ್ನ ಹತ್ರ 1,00,000 ಕೋಟಿ ಬರಬೇಕು ಅನ್ನೋ ಡೀಪ್ ಡಿಸೈರ್ ನಿನ್ನ ಒಳಗಡೆ ಇದ್ದರೆ ಖಂಡಿತವಾಗ್ಲೂ ಇವತ್ತಿಲ್ಲ ನಾಳೆ ತಡವಾದರೂ ನಿನ್ನ ಹತ್ರ ಬಂದೇ ಬರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗೆಟ್ ರೆಡಿ ಫಾರ್ ಪ್ರಾಸ್ಪರಿಟಿ. ಸರಿ, ಬನ್ನಿ ಒಂದು ವಾಕ್ಯ ಓದೋಣ. ನೋಡಿ, ಮತ್ತಾಯನ ಬರೆದ ಪುಸ್ತಕ 9:29, ಮ್ಯಾಥ್ಯೂ 9:29 ಓದಿ. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ಒಬ್ಬ ಕುರುಡ ಅವನೇ, ಇಲ್ಲಿ ಯೇಸು ಅವರೇ, ಅವನ್ನ ನೋಡಿ ಹೇಳಿದ್ರು, ನಿನ್ನ ನಂಬಿಕೆಯಂತೆಯೇ ನಿನಗಾಗಲಿ. ಈಗ ಕುರುಡನ್ನ ಗುಣಪಡಿಸೋದಕ್ಕೆ ದೇವ್ರಿಗೆ ನಂಬಿಕೆಯಲ್ಲಿ ಗುಣಪಡಿಸ್ಬೋತಾನೆ. ಆದರೆ ದೇವ್ರೇನು ಹೇಳ್ತಾರೆ ಗೊತ್ತಾ, ನನಗೆ ನಂಬಿಕೆ ಇರ್ಬೋದಪ್ಪ, ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ಸೃಷ್ಟಿ ಮಾಡಿದಂತೆ ದೇವರೇ ಮುಂದೆ ಅವರೇ, ಆದರೂ ದೇವ್ರೇನು ಹೇಳ್ತಾರೆ ಗೊತ್ತಾ, ನಿನ್ನ ನಂಬಿಕೆಯಂತೆ ಆಗಲಿ. ಇಟ್ಸ್ ಅಕಾರ್ಡಿಂಗ್ ಟು ಯುವರ್ ಫೇತ್, ನಾಟ್ ಅಕಾರ್ಡಿಂಗ್ ಟು ಗಾಡ್ಸ್ ಫೇತ್. ಚೆನ್ನಾಗಿ ತಿಳ್ಕೊಳ್ಳಿ. ನೋಡಿ, ದೇವ್ರ ಮುಂದೆ ಅವರೇ, ಒಬ್ಬ ಕುರುಡ ಮುಂದೆ ಇಲ್ಲಿ ನಿಂತವನ್ನೇ, ದೇವರು ಇಲ್ಲವರೇ. ಅವನ್ನ ನೋಡ್ಬಿಟ್ಟು ನನಗೆ ನಂಬಿಕೆ ಇದೆ, ನಾನು ಆಕಾಶದಿಂದ ಬಂದಂಥ ಸರ್ವಶಕ್ತನಾದ ದೇವರು ಕಮಾನ್ ಅಂತ ಹೇಳಿಲ್ಲ, ನಿನ್ನ ನಂಬಿಕೆ ಐತಪ್ಪ ಅಂತ ಕೇಳಿದೆ. ನಿನ್ನ ನಂಬಿಕೆ ಅಂತೆ ಆಗಲಿ. ಸೊ ದೇವ್ರ ಹತ್ರ ಎಲ್ಲ ಆಶೀರ್ವಾದಗಳಿದ್ರು, ಎಲ್ಲ ಶಕ್ತಿ ಇದ್ದರು, ನಿನಗೆ ನಂಬಿಕೆ ಬರೋವ್ರಿಗೂ ದೇವರು ವೆಯ್ಟ್ ಮಾಡ್ತಾರೆ. ಅದಕ್ಕಾಗಿಯೇ ಇವತ್ತು ನಿನ್ನ ಲೈಫಲ್ಲಿ ಫಿಲಿಪ್ ಪಾಸ್ಟರ್ನ ಕಳಿಸಿದ್ದಾರೆ. ಸೊ ನಿನ್ನ ನಂಬಿಕೆನ ಹೆಚ್ಚಿಸಿ ನಿನ್ನನ್ನು ಆಶೀರ್ವದಿಸೋದಕ್ಕಾಗಿಯೇ ಈ ಪ್ರಸಂಗ. ಕೆಲವರು ಹೇಳ್ತಾರೆ ಫಿಲಿಪ್ ಪಾಸ್ಟರ್ ತಲೆ ಕೆಡಿಸ್ಬಿಡ್ತಾರಪ್ಪ, ಆಶೀರ್ವಾದ ತಲೆ ಕೆಡ್ಸೋಕ್ಕೇನೆ ಇರೋದು. ಯೋಹಾನನ ಬರೆದ ಪುಸ್ತಕ 15:3 ಓದಿ ಬೇಗ. ಜಾನ್ 15:3. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಯು ಆರ್ ಕ್ಲೀನ್ ಬೈ ದ ವರ್ಡ್. ಕನ್ನಡದಲ್ಲಿ ಹೇಳುತ್ತೆ, ವಾಕ್ಯದ ದೆಸೆಯಿಂದ ಈಗ ಏನಾಗಿದ್ದೀರಾ, ಕ್ಲೀನ್ ಆಗಿದ್ದೀರಾ. ಸೊ ವಾಕ್ಯ ಕಳಿಸಿ ನಿಮ್ಮ ಮೈಂಡ್ ಸೆಟ್ಟನ್ನು ಕ್ಲೀನ್ ಮಾಡ್ತೀವಿ. ಸೊ ಇದೇ ಬ್ರೈನ್ ವಾಶ್ ಅಂತ ಹೇಳೋದು. ಒಂದೊಂದು ಪ್ರಸಂಗನೂ ನಿನ್ನ ಮೈಂಡ್ ಬ್ರೈನ್ ವಾಶ್ ಆಗಬೇಕು. ಪರಿಸ್ಥಿತಿಗಳು ಚೇಂಜ್ ಆಗೋ ಥರ ನಾನು ಮಾತಾಡಬೇಕು. ಆಮೇನ್. ನೋಡಿ, ವಾಕ್ಯ ಎಲ್ಲನೂ ಮಾಡುತ್ತೆ. ಎಷ್ಟು ಜನ ನಂಬ್ತೀರಾ? ಯೇಸು ಸ್ವಾಮಿ ಒಂದು ಕಡೆ ಇದ್ದರು, ಬೋಟಲ್ಲಿ ಮಲಗೋರೆ. ಸಡನ್ಗೆ ಬಿರುಗಾಳಿ ಬಂದ್ಬಿಡ್ತು. ಏನು ಹೇಳಿದ್ರು? ಶಾಂತವಾಗಲಿ, ಬಿ ಸ್ಟಿಲ್ ಅಂದಿದ ತಕ್ಷಣ ಬಿರುಗಾಳಿ ಬೀಸೋದು ನಿಂತೋಯ್ತು. ಯೇಸು ಸ್ವಾಮಿ ಎಲ್ಲಿದ್ದರು? ದೋಣಿ ಒಳಕ್ಕಿದ್ರು. ಅಲ್ಲಿ ಹೋಗಿ ಬಿರುಗಾಳಿ ನಿಂತೋಯ್ತು. ಅಲ್ಲಿ ಹೋಗಿ ಕೆಲಸ ಮಾಡಿದ್ಯಾರು? ವಾಕ್ಯ. ದೇವರು ಅಲ್ಲೇ ಇದ್ದರು, ವಾಕ್ಯ ಹೋಗಿ ಅಲ್ಲಿ ಕೆಲಸ ಮಾಡ್ತು. ನಾನು ಇಲ್ಲೇ ಇದ್ದೀನಿ, ನಾನು ಮಾತಾಡೋ ವಾಕ್ಯ ದುಬೈಯಲ್ಲಿ ಕೆಲಸ ಮಾಡುತ್ತೆ, ಮಂಗಳೂರಲ್ಲಿ ಕೆಲಸ ಮಾಡುತ್ತೆ, ಚಿಕ್ಕಮಂಗ್ಳೂರಲ್ಲಿ ಕೆಲಸ ಮಾಡುತ್ತೆ, ಕಾರವಾರಲ್ಲಿ ಕೆಲಸ ಮಾಡುತ್ತೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ನಾನು ಇಲ್ಲಿಂದ ಮಾತಾಡ್ತೀನಿ. ಹೆಂಗೆ ಯೇಸು ಸ್ವಾಮಿ ಕುಂತಿದ್ದ ಜಾಗದಲ್ಲೇ ವಾಕ್ಯನ ಕಳಿಸಿದ್ರು, ಅದೇ ರೀತಿಯೇ ಇವತ್ತು ನಾನು ನಿಂತ್ಕೊಂಡಿದ್ದ ಜಾಗದಲ್ಲೇ ವಾಕ್ಯನ ಕಳಿಸ್ತೀನಿ. ಈ ವಾಕ್ಯ ಎಲ್ಲ ಕೆಲಸನೂ ಮಾಡುತ್ತೆ. ನೋಡಿ, ಯಾವಾಗೆಲ್ಲ ದೇವರು ಒಂದು ಕಾರ್ಯನ ನಿನ್ನ ಲೈಫಲ್ಲಿ ಮಾಡಬೇಕು ಅಂತಿದ್ದಾರೋ ಅವಾಗೆಲ್ಲ ಫಸ್ಟು ವಾಕ್ಯನ ಕಳಿಸಿನೇ ದೇವ್ರ ಕಾರ್ಯನ ಮಾಡೋದು.
ಎಲ್ಲಾದರೂ ಇರಲಿ, ಯೇಸು ಸ್ವಾಮಿ ಹೋಗಿದ ತಕ್ಷಣ ಎಲ್ಲ ಕುಡ್ರನ್ನ ಕರೀರಿ, ಎಲ್ಲ ಕುಂಟ್ರನ್ನ ಕರೀರಿ, ಎಲ್ಲರನ್ನೂ ಪಾರ್ಶ್ವವಾಯು ರೋಗನ ಕರೀರಿ, ಎಲ್ಲ ಬನ್ನಿ 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 ಬೇಗ ಬೇಗ ಎಲ್ಲ ನನ್ನ ಮುಟ್ರಿ, ನಾನು ದೇವ್ರಂತ ಎಲ್ಲೂ ಹೇಳಿಲ್ಲ. ಈ ಹೋಗಿದ ಕಡೆ ಎಲ್ಲ ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ? ಪ್ರಸಂಗ ಮಾಡಿದ್ರಂತೆ. ಹೋಗಿದ ಕಡೆ ಎಲ್ಲ ದೇವರು ಬೋಧಿಸಿದ್ರಂತೆ. ಯಾಕೆ ಗೊತ್ತಾ? ಫಸ್ಟು ಅವನ ಮೈಂಡನ್ನು ರೆಡಿ ಮಾಡಿದ್ರು, ಆಮೇಲೆ ಅವನಿಗೆ ಹೀಲ್ ಮಾಡಿದ್ರು. ಪ್ರಾಸ್ಪರಿಟಿನೂ ಅದೇ ರೀತಿಯೇ, ಫಸ್ಟು ಮೈಂಡ್ ರೆಡಿ ಮಾಡ್ಕೋ, ಪ್ರಾಸ್ಪರಿಟಿ ನಿನಗಾಗಿ ರೆಡಿ ಆಗ್ತಾಯಿತೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಸೊ ಇವಾಗ ಕೆಲವ್ರು ಹೇಳ್ತಾರೆ, ಫಸ್ಟ್ ದೇವರಿದ್ರೆ ಎಲ್ಲನೂ ಆಗ್ಬಿಡುತ್ತಲ್ವಾ? ನೋಡಿ, ನಾನು ಈಗ ಈ ರೀತಿ ಹೇಳ್ತೀನಿ. ಯೋಹಾನನ ಬರೆದ ಪುಸ್ತಕ 5ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳುತ್ತೆ, ಓದೋದು ಬೇಡ, ನೀವು ಹಾಗೆ ವಾಕ್ಯ ಓದ್ಕೊಂಬಂದರೆ ಬೈಬಲ್ ಈ ರೀತಿ ಹೇಳುತ್ತೆ. 38 ವರ್ಷದಿಂದ ಪಾರ್ಶ್ವವಾಯು ರೋಗಿ ಒಬ್ಬ ಅಲ್ಲಿ ಮಲಗಿದ್ನಂತೆ. ಎಷ್ಟು ವರ್ಷದಿಂದ? 38 ಇಯರ್ಸಿಂದ ಅಲ್ಲೊಬ್ಬ ಮಲಗಿದ್ದಾನೆ. ಈಗ ಯೇಸು ಸ್ವಾಮಿ ಅವನ ಮುಂದೆ ಹೋಗಿ ನಿಂತ್ಕೊಂಡ್ರು. ಈಗ ಕಾಯಿಲೆ ಅಲ್ಲಿದೆ, ಹೀಲಿಂಗು ಎದುರುಗಡೆ ಇದೆ. ಹೋಗಿದ ತಕ್ಷಣ ಡಬಾರ್ ಅಂತ ಹೋಗಿ ಅವನ್ನ ಹೀಲ್ ಮಾಡಿಬಿಟ್ರೆ ಅವನು ಹೋಗಿ ಕೇಳ್ತಾರೆ, ಅಪ್ಪ ನಿನಗೆ ಗುಣ ಆಗೋದಕ್ಕೆ ಮನಸ್ಸಿದೆಯಾ? ಏನ್ರಿ 38 ವರ್ಷದಿಂದ ಬಿದ್ದವನೊಬ್ಬ, ಅವನು ಹೋಗ್ಬಿಟ್ಟು ನಿನಗೆ ಮನಸ್ಸಿದೆಯಾ ಅಂತ ಕೇಳ್ತಾರಲ್ಲ, ಏನಿದು? ಇವತ್ತು ನೀವು 38 ವರ್ಷದಿಂದ ಕಷ್ಟದಲ್ಲಿರ್ಬೋದು. ಫಸ್ಟ್ ನಾನು ಒಂದು 40 ವರ್ಷದಿಂದ ಕಷ್ಟ, ಅದೆಲ್ಲ ಬಿಟ್ಟಾಕಿ ಇವತ್ತು ನೀವು ಐಶ್ವರ್ಯವಂತರಾಗೋದಕ್ಕೆ ಮನಸ್ಸಿದೆಯಾ? ಇವತ್ತು ಪ್ರಾಸ್ಪರಿಟಿ ನೋಡೋದಕ್ಕೆ ಮನಸ್ಸಿದೆಯಾ? ಈ ರೀತಿಯೇ ಯೇಸು ಸ್ವಾಮಿ ಡೀಲ್ ಮಾಡೋದು. ಹೀಲಿಂಗ್ ಮಾಡೋರು ಮುಂದೆ ಇದ್ದಾರೆ, ಕಾಯಿಲೆ ಇರೋನು ಎದುರುಗಡೆ ಅವನೇ. ಹೀಲಿಂಗ್ ಮುಂದೆ ಇದೆ, ಕಾಯಿಲೆ ಎದುರುಗಡೆ ಇದೆ. ಆಟೋಮೆಟಿಕ್ಕಾಗಿ ಆಯ್ತಾ? ಇಲ್ಲ. ದೇವ್ರು ಅವ್ನು ಕೇಳ್ತಾರೆ, ಏನಪ್ಪ ರೆಡಿನಾ? ರೆಡಿ, ಎತ್ಕೋ ಬೆಡ್. ಸೊ ಹೀಲಿಂಗ್ ಇದೆ, ಕಾಯಿಲೆ ಇದೆ, ಮೈಂಡ್ ಸೆಟ್ಟಲ್ಲಿ ಜಾಗ ಇಲ್ಲ. ಸೊ ಈಗ ಈ ಹೀಲಿಂಗ್ ಅಲ್ಲಿ ಹೋಗ್ಬೇಕಂದ್ರೆ ಅವ್ನ ಮೈಂಡ್ ಸೆಟ್ ರೆಡಿ ಆಗಬೇಕು. ನಾನೇನು ಹೇಳ್ತೀನಿ ಅಂದರೆ, ದರಿದ್ರದ ಮೈಂಡ್ ಸೆಟ್ಟು ಚೇಂಜ್ ಆದರೆ ಮಾತ್ರ ಪ್ರಾಸ್ಪರಿಟಿ ಒಳಗಡೆ ಬರೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೋಡಿ, ಯಾಕೆ ಗೊತ್ತಾ ನಮಗೆ ಪ್ರಾಸ್ಪರಿಟಿ ಮೈಂಡ್ ಸೆಟ್ ಬರೋದಿಲ್ಲ? ಪರಿಸ್ಥಿತಿಗಳು ಹಂಗೆ ನಾವು ನೋಡ್ಕೊಂಡು ಬಂದಿದ್ದೀವಿ. ಈ ರೀತಿ ಒಂದು ವಾಕ್ಯ ಓದೋಣ ಬನ್ನಿ. ಆದಿಕಾಂಡ ಬರೆದ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯ. ಇಲ್ಲಿಂದ ನೋಡೋಣ. ಇದರಲ್ಲಿ ಸ್ವಲ್ಪ ರೆವಲ್ಯೂಷನ್ ಇದೆ. ಇವತ್ತಾದರೆ ಇವತ್ತು ಮುಗಿಸೋಣ, ಇಲ್ಲಾಂದರೆ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಫಸ್ಟ್ ನೀನು ಆಚೆ ಬಾಪ ಅಂದರು. ಏನಂದ್ರು? ನಾನು ನಿನ್ನ ಆಶ್ವಸ್ತೀನಿ, ಆದರೆ ಎಲ್ಲಿಂದ ಆಚೆ ಬಾ? ನಿಮ್ಮ ತಂದೆ ಮನೆಯಿಂದ ನೀನು ಸ್ವಲ್ಪ ಆಚೆ ಬರಬೇಕು. ಯಾಕೆ ಗೊತ್ತಾ? ನೀನು ಅಲ್ಲೇ ಇದ್ದರೆ ನಿನ್ನ ಮೈಂಡ್ ಸೆಟ್ ಚೇಂಜ್ ಆಗಲ್ಲ. ಒಬ್ಬ ಮನುಷ್ಯನ ರೆಡಿ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತಾರೆ? ಅವ್ನ ಜಾಗನ ಚೇಂಜ್ ಮಾಡ್ತಾರೆ. ನೋಡಿ, ಅಬ್ರಾಹ್ಮನ್ ದೇವ್ರು ಹೇಳಿದ್ರು, ನಾನು ನಿನ್ನ ಆಶ್ವಸ್ತೀನಿ, ನಿನ್ನ ತಂದೆ ಮನೆಯಿಂದ ಬಿಟ್ಬಿಟ್ಟು ಬಂದ್ಬಿಡು. ನೋಡಿ, ಅವ್ರ ಕಲ್ಚರ್ ಬೇರೆ, ಅವ್ರ ನಂಬಿಕೆಗಳು ಬೇರೆ. ಅಬ್ರಾಹ್ಮನ ತಂದೆ ವಿಗ್ರಹಾರಾಧನೆ ಮಾಡೋರು. ಅದೇ ಜಾಗದಲ್ಲೇ ಇದ್ಕೊಂಡ್ರೆ ಇವನ್ ಮೈಂಡ್ ಸೆಟ್ ಚೇಂಜ್ ಆಗಲ್ಲ. ಅದಕ್ಕೆ ದೇವ್ರು ಹೇಳಿದ್ರು, ಬಾಪ ನೀನು ಆಚೆ, ನಾನು ನಿನ್ನನ್ನು ಆಶ್ವಸ್ತೀನಿ. ಇವತ್ತು ನಾನು ಫಸ್ಟ್ ಹಂಗಾರೆ ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ಬಂದ್ಬಿಡ್ಲ? ಅದಲ್ಲ, ನಿನ್ನ ಮೈಂಡ್ ಸೆಟ್ಟನ್ನು ರೆಡಿ ಮಾಡ್ಕೋ ಅಷ್ಟೇ. ಇದೊಂದು ಎಕ್ಸಾಂಪಲ್. ಅಬ್ರಾಹ್ಮನ್ನ ದೇವ್ರು ಏನು ಮಾಡ್ತಾರೆ ಗೊತ್ತಾ? ಚೇಂಜ್ ಮಾಡ್ತಾರೆ. ನೋಡಿ, ಕಲ್ಚರ್ಗಳು ಬೇರೆ, ಒಂದೊಂದು ಊರಲ್ಲಿ ಪದ್ಧತಿಗಳು ಬೇರೆ, ಒಂದೊಂದು ಕಲಾಚಾರಗಳು ಬೇರೆ. ಇವಾಗ ನೋಡಿ, ಇವಾಗ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಯಾರು ಏನು ಮಾಡಲ್ಲ, ಅವ್ರು ದೊಡ್ಡವ್ರ ಮುಂದೆ ಕಾಲ ಮೇಲೆ ಕಾಲು ಹಾಕಲ್ಲ. ಅಮೇರಿಕದಲ್ಲಿ ವೆಸ್ಟರ್ನ್ ಕಲ್ಚರಲ್ಲಿ ಹೆಂಗೆ ಗೊತ್ತಾ? ಎಲ್ಲರೂ ನಾರ್ಮಲಾಗಿ ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ಹಿಡಿದು ಎಲ್ಲರೂ ಕಾಲ ಮೇಲೆ ಕಾಲು ಹಾಕ್ಕೊಂಡೇ ಕುಂತ್ಕೊಳ್ಳೋದು. ನಮ್ಮೂರಲ್ಲಿ ಹೇಳ್ತಾರೆ, ಏಯ್ ಮರ್ಯಾದೆ ಇಲ್ವೇನೋ ನಿನಗೆ? ಕಾಲ ಮೇಲಿಂದ ಕಾಲು ತೆಗಿ, ಪಾಸ್ಟ್ಗೆ ಬಂದವ್ರೆ, ಅವ್ರು ಬಂದವ್ರೆ, ದೊಡ್ಡವ್ರು ಬಂದವ್ರೆ, ಕಾಲ ಮೇಲೆ ಕಾಲು ಹಾಕ್ಬೇಡ ಅಂತ. ಅಲ್ಲಿ ಪ್ರೆಸಿಡೆಂಟೇ ಕುಂತಿದ್ರು, ಪ್ರೆಸಿಡೆಂಟ್ ಮುಂದೆನೂ ಅವ್ರು ಕಾಲು ಹಾಕ್ಕೊಂಡೇ ಕುಂತ್ಕೊಳ್ಳೋದು. ಯಾಕಂದರೆ ಆ ಕಲ್ಚರ್ ಆ ಥರ, ಅವ್ರು ಆ ಥರ ಬೆಳ್ಕೊಂಬಂದಿದ್ದಾರೆ, ಕಲ್ತ್ಕೊಂಬಂದಿದ್ದಾರೆ, ನೋಡ್ಕೊಂಬಂದವ್ರೆ. ಪ್ರೈಸ್ ದಿ ಲಾರ್ಡ್. ಆ ಊರಲ್ಲಿ ನೋಡಿ ಶೂ ಹಾಕ್ಕೊಂಡೇ ಹೋಗ್ತಾರೆ. ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಅದಕ್ಕೆ ಶೂ ಹಾಕಿದ ತಕ್ಷಣ ದೇವರು ಪರಿಶುದ್ಧ ಆಲಯದಲ್ಲಿ ನೀವು ಶೂ ಹಾಕ್ತೀರಾ ಅಂತ ಕೇಳ್ತಾರೆ. ಹಂಗಾರೆ ಅಮೇರಿಕಲ್ಲಿ ಹಾಕ್ತಾನಲ್ಲ, ಅಲ್ಲಿ ದೇವ್ರು ಇಲ್ವಾ? ಪದ್ಧತಿನ, ಸಂಸ್ಕೃತಿನ ಸುವಾರ್ತೆಯಲ್ಲಿ ಮಿಕ್ಸ್ ಮಾಡಬೇಡಿ. ಆ ಊರ ಪದ್ಧತಿ ಬೇರೆ, ನಮ್ಮ ಇಂಡಿಯನ್ ಪದ್ಧತಿ ಬೇರೆ. ಪ್ರೈಸ್ ದಿ ಲಾರ್ಡ್. ನೀವೇ ಕಾಲ ಮೇಲೆ ಕಾಲು ಹಾಕ್ಕೊಂಡಿದ್ದೀರಾ, ಶೂ ಹಾಕ್ಕೊಂಡಿದ್ದೀರಾ, ಶೂ ಬಿಚ್ಚಿದ್ದೀರಾ, ಒಡವೆ ಬಿಚ್ಚಿದ್ದೀರಾ, ಒಡವೆ ಹಾಕಿದ್ದೀರಾ, ಕಲರ್ ಬಟ್ಟೆ ಹಾಕಿದ್ದೀರಾ, ಕಲರ್ ಬಟ್ಟೆ ಹಾಕಿಲ್ವಾ? ಇದೆಲ್ಲ ಇಟ್ಕೊಂಡು ನಿನ್ಗೆ ಆಶೀರ್ವಾದ ಇಲ್ಲ. ನಿನ್ನ ಮೈಂಡಲ್ಲಿ ಯಾವುದನ್ನ ನಂಬಿಕೆಯಲ್ಲಿ ಯೋಚನೆ ಮಾಡ್ತೀಯೋ ಅದೇ ನಿನ್ನ ಹತ್ರ ಬರೋದು.
ಇನ್ನು ಕೆಲವ್ರು ಹಿಂಗೆ ಹೇಳ್ಬೋದು, ಪಾಸ್ಟರ್ ಆಶೀರ್ವಾದಕ್ಕೆ ಪ್ರೇಯರ್ ಮಾಡಿದ್ರೆ ಆಗುತ್ತಾ, ಪ್ರಾರ್ಥನೆ ಮಾಡಿದ್ರೆ ಆಗುತ್ತಾ? ನಾನೇನು ಹೇಳ್ತೀನಿ ಗೊತ್ತಾ, ಕರ್ನಾಟಕದಲ್ಲಿ ಇಲ್ಲದೆ ಇರೋ ಪ್ರೇಯರ ಏನ್ರಿ? ಬೋಲಿ ನೀವು ಮಾಡದೇ ಇರೋ ಪ್ರೇಯರ? ಎಷ್ಟು ಪ್ರೇಯರ್ ಮಾಡಿದ್ದೀರ? ಏನಾದರೂ ಚೇಂಜಸ್ ಆಗಿದೆಯಾ? ನಾನೇನು ಹೇಳ್ತೀನಿ ಅಂದರೆ, ಪ್ರಾಸ್ಪರಿಟಿಗೆ ಪ್ರೇಯರು ಇಲ್ಲ. ಆಸ್ ಮ್ಯಾನ್ ಥಿಂಕತ್, ಮನುಷ್ಯ ಯೋಚನೆ ಮಾಡೋ ಥರನೇ ಅವನ ಲೈಫ್. ಅಷ್ಟೇ ಪ್ರೇಯರ್ ಮಾಡಿದ್ರೆ ಪರಿಸ್ಥಿತಿ. ಡೋಂಟ್ ಪ್ರೇ ಫಾರ್ ಪ್ರಾಸ್ಪರಿಟಿ. ಆಶೀರ್ವಾದಕ್ಕಾಗಿ ಪ್ರೇಯರೇ ಬೇಕಾಗಿಲ್ಲ ರೀ. ಕೆಲವೊಂದು ಪ್ರಿನ್ಸಿಪಲ್ಸ್ ಇದೆ, ಅದನ್ನು ಮಾಡಿದ್ರೆ ನೀವು ಚೆನ್ನಾಗಾಗ್ಬಿಡ್ತೀರ. ದರಿದ್ರದ ಮೈಂಡ್ ಸೆಟ್ಟನ್ನು ಫಸ್ಟ್ ಚೇಂಜ್ ಮಾಡಬೇಕು. ಇವಾಗ ಅಬ್ರಾಹ್ಮನಿಗೆ ಹೇಳಿದ್ರು ನೀನು ಚೇಂಜ್ ಮಾಡಪ್ಪ. ನೋಡಿ, ಅಷ್ಟು ಬೇಗ ನಮ್ಮ ಮೈಂಡು ಆಶೀರ್ವಾದಕ್ಕೆ ಒಪ್ಕೊಳ್ಳಲ್ಲ. ಅಷ್ಟು ಬೇಗ ನಮ್ಮ ಮೈಂಡು ಒಪ್ಕೊಳ್ಳಲ್ಲ. ಯಾಕೆ ಗೊತ್ತಾ? ಚಿಕ್ಕ ವಯಸ್ಸಿಂದನೇ ನಾವು ಕಷ್ಟನೇ ನೋಡ್ಕೊಂಡು ಬೆಳೆದವರು. ನಮ್ಮಪ್ಪ ಅಮ್ಮ ಕಷ್ಟಪಟ್ಟಿದ್ದನ್ನು ನಾವು ನೋಡಿದ್ದೀವಿ. ಬ್ಯಾಂಕ್ ಅವ್ರು ಬಂದರೆ ನಮ್ಮಪ್ಪ ಓಡೋಗಿ ಬಚ್ಕೊಂಡಿರೋದನ್ನು ನೋಡಿದ್ದೀವಿ. ಸೇಟ್ ಅಂಗಡಿಯಲ್ಲಿ ನಿಂತಿರೋದು ನೋಡಿದ್ದೀವಿ. ವಾಚ್ ಎತ್ಕೊಂಡೋಗಿ ಅಡ ಇಟ್ಟಿರೋದು ನೋಡಿದ್ದೀವಿ. ಕಾರ್ ಇಲ್ಲದೆ, ಸ್ಕೂಟ್ರ್ ಇಲ್ಲದೆ, ಸೈಕಲ್ ಇಲ್ಲದೆ ನಡ್ಕೊಂಡು ಹೋಗಿರೋದನ್ನು ಲೈಫಲ್ಲಿ ನಾವು ನೋಡಿದ್ದೀವಿ. ನಾವು ಕಷ್ಟಪಟ್ಟಿದ್ದೀವಿ, ನಮ್ಮ ಅಪ್ಪ ಅಮ್ಮನೂ ಕಷ್ಟಪಟ್ಟಿದ್ದಾರೆ, ಬೇರೆಯವ್ರು. ಇದೆಲ್ಲ ನೋಡಿದ್ಮೇಲೆ ಇವಾಗ ಸಡನ್ನಿಗೆ ಪ್ರಾಸ್ಪರಿಟಿ ಅಂದರೆ ನಿನ್ನ ತಲೆ ಒಳಗೆ ಹೋಗೋದಿಲ್ಲ. ಯಾಗೊತ್ತಾ? ನಾವು ಪರಿಸ್ಥಿತಿಗಳನ್ನು ನೋಡಿಕೊಂಡೇ ಬಂದವರು, ಬೆಳೆದವರು. ಹೌದಾ ಇಲ್ವಾ? ನಾನೇನು ಹೇಳ್ತೀನಿ ಅಂದರೆ, ಅದಕ್ಕೆ ನಿನ್ನ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡು. ನಿಮ್ಮಪ್ಪ ಕಷ್ಟಪಟ್ಟಿದ್ರು, ನಿಮ್ಮ ತಾತ ಕಷ್ಟಪಟ್ಟರು, ಅದಕ್ಕೆ ನೀನು ಕಷ್ಟಪಡಬೇಕು ಅಂತಿಲ್ಲ. ನಿನ್ನ ಮುಖಾಂತರ ಜನರೇಷನ್ ಚೇಂಜ್ ಆಗುತ್ತೆ. ನಿನ್ನ ಮುಖಾಂತರ ಪರಿಸ್ಥಿತಿಗಳನ್ನು ದೇವ್ರು ಚೇಂಜ್ ಮಾಡ್ತಾರೆ. ಎಷ್ಟು ಜನ ಹೌದು ಅಂತೀರಾ? ಇನ್ನು ಕೆಲವ್ರು ಕ್ವಶನ್, ಪಾಸ್ಟರ್ ಆಶೀರ್ವಾದ ಇದೆಲ್ಲ ಆಡಂಬರ ಅಲ್ವಾ? ನಾವು ಆಡಂಬರವಾಗಿರೋದಕ್ಕೆ ನಮಗಿಷ್ಟ ಇಲ್ಲ. ನಾವು ಇದೇ ಕಷ್ಟದಲ್ಲಿರೋದಕ್ಕೆ ನಾವು ಇಷ್ಟಪಡ್ತೀವಿ. ನಾನೆಲ್ಲ ಎಲ್ಲ ಮನುಷ್ಯರು ಆಡಂಬರದಲ್ಲೇ ಜೀವಿಸ್ತಾ ಇರೋದು ಇವಾಗ ಪ್ರೆಸೆಂಟ್ಲಿ. ಫಿಲಿಪ್ ಅಷ್ಟು ಆಡಂಬರದ ಬಗ್ಗೆ ಹೇಳ್ಕೊಡ್ತಾರೆ. ನಾನೇನು ಹೇಳ್ತೇನೆ, ನೀನೇ ಆಡಂಬರದಲ್ಲೇ ಇದೆಯಾ ಇವಾಗ? ನಾನೇನು ಆಡಂಬರದಲ್ಲಿ ಇಲ್ಲಪ್ಪ. ಹೆಂಗೆ ಹೇಳ್ತೀನಿ ನೋಡಿ, ಈ ರೀತಿ ಹೇಳ್ತೀನಿ. ಇವಾಗ ನೀವು ಹೆಂಗೆ ಆಡಂಬರದಲ್ಲಿ ಇದ್ದೀರಾ ಅಂತ ಹೇಳ್ತೀನಿ. ಇವಾಗ ನಿಮ್ಮ ಮನೇಲಿ ಒಂದು 5 ಜೊತೆ ಬಟ್ಟೆ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟಿದೆ? ಒಂದು 5 ಜೊತೆ. ಒಬ್ಬರಿಗೆ ಒಂದೇ ಒಂದು ಜೊತೆ ಬಟ್ಟೆ ಇದೆ, ಓಕೆನಾ? ಅವನಿಗೆ ಅವನು ನಿಮ್ಮನ್ನು ನೋಡಿದ್ರೆ ಏನು ಹೇಳ್ತಾನೆ? 5 ಜೊತೆ ಬಟ್ಟೆ ಇಟ್ಕೊಂಡ್ರೆ ಇವರು ಆಡಂಬರದಲ್ಲವ್ರೆ. ಇವಾಗ ನಿಮ್ಮ ಮನೇಲಿ ಒಂದು 3 ಫ್ಯಾನ್ ಇದೆ, ಬೆಡ್ರೂಮಲ್ಲಿ ಹಾಕಿದ್ದೀರಾ, ಹಾಲಲ್ಲಿ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ. ಇನ್ನು ಹೇಳೋರು ಎಕ್ಸ್ಟ್ರಾ ಡಬಲ್ ಬೆಡ್ರೂಮಲ್ಲಿ 2, ಹಾಲಲ್ಲಿ 1, 3 ಫ್ಯಾನ್ ಇದೆ. ಎಷ್ಟೋ ಮನೆಗಳಲ್ಲಿ ಫ್ಯಾನೇ ಇಲ್ಲ. ಇವಾಗ 3 ಫ್ಯಾನ್ ಇಟ್ಟಿರೋನು ಏನು ಮಾಡ್ತಾವನೆ? ಆಡಂಬರದಲ್ಲವನೇ. ಸೊ ನಿಮ್ಮ ಲೆಕ್ಕದ ಪ್ರಕಾರ ಲಕ್ಸುರಿ ಲೈಫ್ ಅಂದರೆ ಏನು? ಕಾರ್ ಇಟ್ಕೊಂಡವ್ರೆ, ಅವ್ರು ಫ್ಲೈಟಲ್ಲಿ ಹೋಗ್ತಾರೆ, ಇವ್ರು ಕೋಟ್ ಹಾಕ್ತಾರೆ, ಅದೆಲ್ಲ ಆಡಂಬರ. ಒಬ್ಬನ ಹತ್ರ ಇಲ್ಲ, ನಿನ್ನ ಹತ್ರ ಡಬಲ್ ಇದ್ರೇ ನೀನೇ ಆಡಂಬರದಲ್ಲಿ ಇದೆಯಾ? ಸೊ ಆಡಂಬರ ಅಂದರೆ ಅವ್ರವ್ರ ಅಗತ್ಯಕ್ಕೆ ತಕ್ಕನಂಗೆ ಬಾಳ್ತಾ ಇದ್ದಾರೆ. ನೋಡಿ, ಅವ್ರ ಹತ್ರ ದುಡ್ಡಿದೆ, ಅವ್ರು ಬಾಳ್ತಾ ಇದ್ದಾರೆ. ಕೆಲವರು ಫ್ಲೈಟಲ್ಲಿ ಹೋಗ್ತಾರೆ, ಟೈಮ್ ಉಳಿತಾಯ ಮಾಡ್ತಾರೆ. ಒಳ್ಳೆ ಕಾರ್ ತೊಗೊಳ್ತಾರೆ, ಟೈಮ್ ಉಳಿತಾಯ ಮಾಡ್ತಾರೆ. ಅವ್ರಿಗೆ ಬೇಗ ಹೋಗಬೇಕು, ಮೈ ಚೆನ್ನಾಗಿ ಇಟ್ಕೊಂಡಿರಬೇಕು, ಅದಕ್ಕೆ ಹೋಗ್ತಾರೆ. ಕೆಲವರು ಹೆಲ್ತಿ ಫುಡ್ ತಿಂತಾರೆ, ಆರೋಗ್ಯಕ್ಕಾಗಿ ತಿಂತಾರೆ. ಇವ್ರು ನೋಡಪ್ಪ, ಇವ್ರು ಯಾವಾಗಲೂ ಫ್ರೂಟ್ಸು ವೆಜಿಟೇಬಲ್ಸೇ ತಿನ್ನೋದು. ಸೊ ನಾನೇನು ಹೇಳ್ತೀನಿ ಅಂದರೆ, ಅವ್ರ ಲೈಫ್ ಸ್ಟೈಲಿಗೆ ತಕ್ಕನಂಗೆ ಬಾಳ್ತಾ ಇದ್ದಾರೆ ಹೊರತು ಅದು ಆಡಂಬರ ಅಲ್ಲ. ಚೆನ್ನಾಗಿ ಇವತ್ತು ತಿಳ್ಕೊಳ್ಳಿ. ಆಡಂಬರ ಅಂದರೆ ಏನು ಗೊತ್ತಾ? ಒಬ್ಬರು ಐಫೋನ್ ಯೂಸ್ ಮಾಡ್ತಾರೆ, ನಿನ್ನ ಹತ್ರ ಇಲ್ಲ. ಅವ್ರು ಇಟ್ಕೊಂಡವರಲ್ಲ ಅಂತ ನೀನು ಇಟ್ಕೊಂಡು ಹೋಗ್ತೀಯ ನೋಡಿದೆ, ಅದು ಆಡಂಬರ. ಅವ್ರ ಹತ್ರ ಗಾಡಿ ಐತೆ, ಕಾರು, ನಿನ್ನ ಹತ್ರ ಇವತ್ತು ಬೈಕ್ ಐತೆ. ಅವರೆಲ್ಲ ಕಾರಲ್ಲಿ ಓಡಾಡ್ತಾರೆ. ಹೆಂಗಾದರೂ ಮಾಡಿ ನಾನು EMI ಅಲ್ಲಿ ನಾನೊಂದು ಕಾರ್ ತೊಗೊಳ್ತೀನಿ ಅಂತ ಹೋಗ್ತೀನಿ ನೋಡ್ದ, ಅದು ಆಡಂಬರ. ಇವತ್ತು ನಿನ್ನ ಹತ್ರ ಬೈಕ್ ಇರ್ಬೋದು, ಅದನ್ನೇ ಓಡಿಸು. ಬೈಕ್ ಇರೋನಿಗೆ ನಡ್ಕೊಂಡು ಹೋಗೋನ ಹತ್ರ ಕೇಳಿದ್ರೆ ಏನು ಹೇಳ್ತಾನೆ? ಏನು ಲೈಫ್ ಸ್ಟೈಲ್ ಸರ್, ಬೈಕಲ್ಲಿ ಹೋಗ್ತಾರೆ, ನಾವು ನೋಡಿ ನಡ್ಕೊಂಡು ಹೋಗ್ತೀವಿ. ಸೊ ನಡ್ಕೊಂಡು ಹೋಗೋನಿಗೆ ಬೈಕು ಆಡಂಬರ, ಬೈಕಲ್ಲಿ ಹೋಗೋನಿಗೆ ಕಾರ್ ಆಡಂಬರ, ಕಾರಲ್ಲಿ ಹೋಗೋನಿಗೆ, ಫ್ಲೈಟಲ್ಲಿ ಹೋಗೋನಿಗೆ ಆಡಂಬರ. ಸೊ ಅವ್ರವ್ರ ಲೈಫ್ ಸ್ಟೈಲಿಗೆ ತಕ್ಕನಂಗೆ ಬಾಳ್ತಾರೆ ಹೊರತು ಎಲ್ಲರೂ ಆಡಂಬರ ಜೀವಿತದಲ್ಲೇ ಜೀವಿಸ್ತಾ ಇರೋದು. ಫಿಲಿಪ್ ಪಾಸ್ಟರ್ ಹೇಳ್ದಂಗೆ ಲಕ್ಸುರಿ ಲೈಫೆಲ್ಲ ನಮಗೆ ಬೇಡಪ್ಪ. ನಾನೇನು ಹೇಳ್ತೀನಿ, ನಿಮ್ಮ ಮನೇಲಿ 2 ಫ್ಯಾನ್ ಇರೋದೇ ಲಕ್ಸುರಿ ಲೈಫೇ ನಿನಗೆ. ನೋಡಿ, ಸ್ವಲ್ಪ ಬುದ್ಧಿ ಇದೆ, ಅವಾಗ ಮುಟ್ಟಬೇಕು, ಸ್ವಲ್ಪ ಬಿಸಿ ಇರಬೇಕು. ಅಲ್ಲವರೆಗೂ ನಾವು ಇಷ್ಟಕ್ಕೂ ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇರ್ತೀವಿ. ಇವಾಗ ಸ್ವಲ್ಪ ಚೇಂಜ್ ಮಾಡಿ.
ನಾಳೆ ದಿವಸ ದೇವರು ನಿನ್ನನ್ನು ಕಾರಲ್ಲಿ ಕರ್ಕೊಂಡು ಹೋದಾಗ ಸ್ವಲ್ಪ ಅರ್ಜೆಂಟ್ಗೆ ಹೋಗ್ಬೇಕು, ಕಾರಲ್ಲಿ ಹೋದರೆ ಚೆನ್ನಾಗಿರುತ್ತೆ, ನೀನು ಹೋಗ್ತೀಯ. ನಿನ್ನನ್ನು ನೋಡಿ ಆಡಂಬರ ಅಂತ ಜನ ಹೇಳ್ಬಾರ್ದು. ಅದು ನಿನಗೆ ಬೇಕು, ನೀನು ಹೋಗ್ತಾ ಇದೆಯಾ. ಇವಾಗ ಇಲ್ಲದೆ ಇರೋರೇ ಏನು ಹೇಳೋದು, ಓ ಅವರೆಲ್ಲ ಫಿಲಿಪ್ ಅಷ್ಟೆಲ್ಲ ನೋಡು, ಅವರೆಲ್ಲ ಏನಪ್ಪ ಆಡಂಬರ, ಅವ್ರು 5 ಸ್ಟಾರ್ ಹೋಟ್ಲಿಗೆ ಹೋಗೋದು ಐತೆ ಹೋಗ್ತಾರೆ. ನಿನಗಿಲ್ಲ ಅಂದರೆ ನೀನು ಹೋಗ್ಬೇಡ. ಅವ್ರ ಥರನೇ ಹೋಗ್ಬೇಕು ಅಂತ ನೀನು ಕ್ರೆಡಿಟ್ ಕಾರ್ಡಲ್ಲಿ ತಿಂತೀಯ ನೋಡ್ದೆ, ಅದು ಆಡಂಬರ. ಇದೆಲ್ಲ ಲೈಫ್ ಕ್ಲಾಸ್. ಇದು ನಾನು ಎತ್ತಾ ಇರೋದು ಲೈಫ್ ಕ್ಲಾಸ್, ಕಲ್ತ್ಕೊಳ್ಳಿ. ಇದು ಪ್ರಸಂಗ ಮಾತ್ರ ಅಲ್ಲ, ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ಪಾಯಿಂಟ್ಸ್ ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ಬುದ್ಧಿ ಚೇಂಜ್ ಆಗಬೇಕು. ನಾನೇನು ಹೇಳ್ತೀನಿ ಅಂದರೆ, ಪ್ರಾಸ್ಪರಿಟಿ ಬಿಗಿನ್ಸ್ ಫ್ರಮ್ ಮೈಂಡ್ ಸೆಟ್. ಇವತ್ತು ನಿಮ್ಮಪ್ಪ ಕಷ್ಟಪಟ್ಟಿರ್ಬೋದು, ನಿಮ್ಮ ತಾತ ಕಷ್ಟಪಟ್ಟಿರ್ಬೋದು, ಆದರೆ ನನ್ನ ಪರಿಸ್ಥಿತಿಗಳನ್ನು ದೇವರು ಚೇಂಜ್ ಮಾಡ್ತಾರೆ, ನನ್ನ ಪರಿಸ್ಥಿತಿ ಚೇಂಜ್ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಆಟೋಮೆಟಿಕ್ಲಿ ಇಟ್ ವಿಲ್ ಚೇಂಜ್. ನಂಬರ್ಸ್ 11:5 ಅರಣ್ಯಕಾಂಡ ಬರೆದ ಪುಸ್ತಕ 11ನೇ ಅಧ್ಯಾಯ 5ನೇ ವಾಕ್ಯ. ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸವತೆಕಾಯಿ, ಖರ್ಜೂರು, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ನೋಡಿ, ಇವ್ರ ನೆನಪಲ್ಲಿ ಏನೈತೆ? ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ. ಇದಕ್ಕಿಂತ ಮುಂಚೆ ಇವ್ರು ಎಲ್ಲಿಂದ ಗೊತ್ತಾ ಮಾತಾಡ್ತಾ ಇರೋದು? ಅರ್ಧ ಅರಣ್ಯಕ್ಕೆ ಬಂದ್ಬಿಟ್ರು. ಇದಕ್ಕಿಂತ ಮುಂಚೆ ಏನು ನೋಡಿದ್ರು? ದೊಡ್ಡ ಕೆಂಪು ಸಮುದ್ರ ಓಪನ್ ಆಗಿ ಕೆಂಪು ಸಮುದ್ರದಲ್ಲಿ ನಡ್ಕೊಂಬಂದವ್ರೆ. ಕೆಂಪು ಸಮುದ್ರದಲ್ಲಿ ನಡ್ಕೊಂಬಂದಿದ್ದಕ್ಕಿಂತ ಇವನಿಗೆ ಸೌತೆಕಾಯಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇಷ್ಟು ದೊಡ್ಡ ಎರಿಕೋ ಗೋಡೆ ಮೇಲಿಂದ ಕೆಳಗಡೆ ಡಮಾರನ್ ದೇವ್ರು ಬೀಳ್ಸಿದ್ರು, ಆದರೂ ಇವನ್ ಮೈಂಡಲ್ಲಿ ಬೆಳ್ಳುಳ್ಳಿ ಐತೆ. ಅವನೇನು ಹೇಳ್ತಾನೆ? ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ ನಮ್ಮ ನೆನಪಿಗೆ ಬರ್ತಾ ಐತೆ. ಇಷ್ಟು ದೊಡ್ಡ ದೇವರು ಅದ್ಭುತ ಮಾಡಿ ನಿನ್ನ ಕೆಂಪು ಸಮುದ್ರನ ವಿಭಾಗಿಸಿ ಎರಿಗ ಗೋಡೆನ ಬೀಳ್ಸಿ ಯೋರ್ಧಾನ್ ಕಾಲಿಟ್ಟಿದ ತಕ್ಷಣ ಯೋರ್ಧಾನ್ ಓಪನ್ ಆಯಿತು, ಆಕಾಶದಿಂದ ಮನ್ನ ಬಂತು. ಇನ್ನೂ ಇವನು ಯಾವುದ್ರಲ್ಲಿ ಅವನೇ? ಇನ್ನೂ ಈರುಳ್ಳಿ ಬೆಳ್ಳುಳ್ಳಿ ಅವನೇ. ಅದಕ್ಕೆ ನಾನು ಹೇಳೋದು, ಇಷ್ಟು ಪ್ರಾಸ್ಪರಿಟಿ ಮಾತಾಡ್ರು ನೀನು ಇನ್ನೂ ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ಕುಂತಿದ್ರೆ ಕೆಲ್ಸಕ್ಕಾಗಲ್ಲ. ಅದಕ್ಕೆ ಹೇಳಿದ್ ನೋಡಿ, ಐಗುಪ್ತ ದೇಶದಿಂದ ಜನ ಆಚೆ ಬಂದ್ಬಿಟ್ರು, ಆದರೆ ಐಗುಪ್ತ ದೇಶ ಇವರಿಂದ ಆಚೆ ಹೋಗಿಲ್ಲ. ಅದೇ ಹೇಳೋದು, ನೀನು ಚರ್ಚಲ್ಲೇ ಕುಂತಿರ್ಬೋದು, ಆದರೆ ದರಿದ್ರದ ಬುದ್ಧಿಯಲ್ಲೇ ಕುಂತಿರ್ಬೋದು. ಬೈಬಲ್ ಮಾತ್ರ ದೊಡ್ಡದಾಗಿ ಇಟ್ಕೊಂಡು ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರಪ್ಪ, ತಲೆಯಲ್ಲಿ ಇನ್ನೂ ಬೆಳ್ಳುಳ್ಳಿ ಈರುಳ್ಳಿ ಇನ್ನು ಬೈಬಲ್ ಇಟ್ಕೊಂಡು, ಆ ಬೈಬಲಲ್ಲಿ ಏನಿದೆ ಗೊತ್ತಾ? ಅಬ್ರಾಮನು, ಈಸಾಕನು, ಯಾಕೋಬನು, ಯೋಬನು, ಸಾವಿರಾರು ಬೆಳ್ಳಿ ಚಿನ್ನ ಬೆಳ್ಳಿ ಇತ್ತು, ಅವನಿಗೆ 1000 ಒಂಟೆಗಳಿತ್ತು, 1000 ಕತ್ತೆಗಳಿತ್ತು, ಕುರಿ ಇತ್ತು, ಮರಿ ಇತ್ತು, ಎಲ್ಲ ಇತ್ತು. ಇವನು ಬೇರೆ ಬೈಬಲ್ ಇಟ್ಕೊಂಡು ಸೌತೆಕಾಯಿ ಮೈಂಡಲ್ಲೇ ಓಡಾಡ್ತಾನೆ, ಬೆಳ್ಳುಳ್ಳಿ ಮೈಂಡಲ್ಲೇ ಓಡಾಡ್ತಾನೆ. ಇಷ್ಟು ದೊಡ್ಡ ಪ್ರಾಸ್ಪರಿಟಿ ಬುಕ್ ನಿನ್ನ ಕೈಯಲ್ಲಿ ಇದ್ಮೇಲೆ ನಿನಗೆ ಆಶೀರ್ವಾದ ಬರಲೇಬೇಕು. ಚೇಂಜ್ ಯುವರ್ ಮೈಂಡ್ ಸೆಟ್, ಚೇಂಜ್ ಯುವರ್ ಮೈಂಡ್ ಸೆಟ್, ಚೇಂಜ್ ಯುವರ್ ಮೈಂಡ್ ಸೆಟ್. ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿ. ಪರಿಸ್ಥಿತಿಗಳು ಪಾಸ್ಟ್ ಹೇಳ್ಬಿಟ್ರು, ಅಯ್ಯೋಯ್ಯೋ ಚೆನ್ನಾಗಿರೋದು ಬೇಡ ಅಂತ ಹೇಳ್ಬಿಟ್ರು, ಅದನ್ನೆಲ್ಲ ಕೇಳಬೇಡ. ಆಶೀರ್ವಾದ ಚರ್ಚಲ್ಲಿ ಕುಂತ್ಕೋ. ಪ್ರಾಸ್ಪರಿಟಿ ಮಾತಾಡೋ ಚರ್ಚಲ್ಲಿ ಕುಂತ್ಕೊಳ್ಳಿ. ಪ್ರಾಸ್ಪರಿಟಿ ಮಾತಾಡೋರು ಕೆಳಗಡೆ ಇರಿ. ನಾನೇನು ಹೇಳ್ತೇನೆ, ಎಲ್ಲ ಆಶೀರ್ವಾದಿಸ್ತಾರೋ ಅಲ್ಲಿ ಕುಂತ್ಕೊಳ್ಳಿ ಯೇಸುವಿನ ನಾಮದಲ್ಲಿ. ಎಲ್ಲ ಒಳಗಡೆ ಹಾಕ್ಬಾರ್ದು. ನಿಮ್ಮ ಮನೆ ಒಂದಿದೆ, ಬಾಡಿಗೆಗೆ ಬಿಟ್ಟಿದ್ದೀರಾ, ಬಾಡಿಗೆ ಅವ್ರು ಬರ್ತಾರೆ ಒಳಗಡೆ, ಯಾರನ್ನೋ ನೋಡದೆ ಕೇಳದೆ ಒಳಗಡೆ ಬಿಟ್ಬಿಟ್ರೆ ಅವ್ನು ಬರ್ತಾನೆ, ಅಲ್ಲಿ ಮಳೆ ಹೊಡಿತಾನೆ, ಇಲ್ಲಿ ಮಳೆ ಹೊಡಿತಾನೆ, ಮಕ್ಕಳನ್ನ ಗೋಡೆ ಮೇಲೆ ಬರೀತಾನೆ, ಚೇರ್ ಅಲ್ಲ ಕೋಣೆ, ಇಲ್ಲಿ ಗೋಡೆ ಕಿತ್ಕೊಂಡು ಹೋಗೈತೆ, ಅಲ್ಲಿ ಪೇಂಟ್ ಹೋಗ್ಬಿಟ್ಟಿದೆ. ಇವತ್ತು ನೀವು ಒಂದು ಸ್ವಂತ ಮನೆ ಕಟ್ಟು ಬಾಡಿಗೆಗೆ ಬಿಟ್ರಿ, ಬಾಡಿಗೆ ಮನೇನ ಹಾಳು ಮಾಡಿದ್ರೆ ಹೆಂಗ್ರಿ ಇರ್ತೈತೆ ನಿಮಗೆ? ಹೆಂಗಿರುತ್ತೆ? ಟೆನ್ಷನ್ ಆಗುತ್ತೆ, ಹೌದಾ ಇಲ್ವಾ? ನೀವು ಕಟ್ಟಿರೋ ಬಾಡಿಗೆ ಮನೆ, ಏನಪ್ಪ ಹಿಂಗೆ ಹಾಳು ಮಾಡೋ. ನಾನೇನು ಹೇಳ್ತೀನಿ, ನಿನ್ನ ಮೈಂಡಲ್ಲಿ ಇನ್ನೊಬ್ಬ ಬಂದು ನಿಮ್ಮ ಮೈಂಡನ್ನು ಹಾಳು ಮಾಡ್ತಾವನ್ನ ಅಂದಮೇಲೆ ನಿಮ್ಗೆ ಎಷ್ಟು ಟೆನ್ಷನ್ ಆಗಬೇಕು. ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ದರಿದ್ರನ್ ಮಾತಾಡೋರನ್ನ ನಿಮ್ಮ ಮೈಂಡ್ ಒಳಗಡೆ ಹಾಕ್ಬೇಡ್ರಿ. ಯೇಸುವಿನ ನಾಮದಲ್ಲಿ ಬೀಗ ಹಾಕ್ಬಿಟ್ಟು ಹೇಳಿ, ಮನೆ ಖಾಲಿ ಇಲ್ಲ. ಆಶೀರ್ವಾದನೇ ಇರಬೇಕು. ಆಶೀರ್ವದಿಸುವಂಥ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಆಮೇಲೆ ನೀವು ಬೈಬಲಲ್ಲಿ ನೋಡಿ, ಅಬ್ರಾಮನು, ಈಸಾಕನು, ಯಾಕೋಬನು ಎಲ್ಲರೂ ನೋಡಿ, ದೇವರೊಂದಿಗೆ ಮಾತಾಡಿದವರೆಲ್ಲನೂ ಚೆನ್ನಾಗಿದ್ರು. ದೇವರೊಂದಿಗೆ ಮಾತಾಡಿದವರು, ದೇವ್ರದೊಂದಿಗೆ ನಡೆದವರು, ದೇವ್ರ ಜೊತೆ ಇದ್ದವರು ಯಾರಾದರೂ ದರಿದ್ರದಲ್ಲಿ ಇದ್ದರು ಅಂತ ಬೈಬಲಲ್ಲಿ ತೋರಿಸಿ. ಒಂದೇ ಒಂದು ಭಿಕ್ಷುಕ ಲಾಜರನ್ನು ಬಿಟ್ಟು, ಅಬ್ರಾಮನು, ಈಸಾಕು, ಯಾಕೋಬು, ಯೋಬು ಅದೆಲ್ಲ ಬಿಟ್ಟುಬಿಡಿ. ಆ ಭಿಕ್ಷುಕನ ನೋಡಿ, ಅದೇ ಹೇಳೋದು, ಎಷ್ಟು ದೊಡ್ಡ ಅದ್ಭುತ ಎಲ್ಲ ನೋಡ್ರಿ, ನೀನು ಇನ್ನೂ ಸೌತೆಕಾಯಿ ತಲೆಯಲ್ಲಿ ಇಟ್ಟಿದ್ಯಾ?
ಇಡೀ ಬೈಬಲಲ್ಲಿ ನಮ್ಗೆ ಕಾಣಿಸೋದು ಯಾರು ಗೊತ್ತಾ? ಬೆಗರ್ ಲಾಜರಸ್. ಚೇಂಜ್ ದ ಸಿಚುವೇಶನ್. ಪರಿಸ್ಥಿತಿಗಳು ಚೇಂಜ್ ಮಾಡಿ. ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಉಡುಪಿ ಗೆಟ್ ರೆಡಿ, ಪ್ರಾಸ್ಪರಿಟಿ. ಮ್ಯಾಂಗ್ಳೂರ್ ಗೆಟ್ ರೆಡಿ, ಪ್ರಾಸ್ಪರಿಟಿ. ಕಾರವಾರ ಗೆಟ್ ರೆಡಿ, ಪ್ರಾಸ್ಪರಿಟಿ. ಹುಬ್ಳಿ ಗೆಟ್ ರೆಡಿ, ಪ್ರಾಸ್ಪರಿಟಿ. ದುಬೈ ಗೆಟ್ ರೆಡಿ, ಪ್ರಾಸ್ಪರಿಟಿ. ಯೇಸುವಿನ ನಾಮದಲ್ಲಿ ನಿನ್ನ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಕರ್ನಾಟಕ ಗೆಟ್ ರೆಡಿ ಫಾರ್ ಪ್ರಾಸ್ಪರಿಟಿ ಇನ್ ದ ನೇಮ್ ಆಫ್ ಜೀಸಸ್. ಐ ಬ್ಲೆಸ್ ಕರ್ನಾಟಕ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್, ಹಲ್ಲೆಲೂಯಾ, ಆಮೆನ್. ಅದಕ್ಕೇ ಯಾವುದನ್ನು ಒಳಗಡೆ ಬಿಡ್ತಿರೋ ಅದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಪಾಸ್ಟರ್ ನಾನು ಎಲ್ಲ ಕಡೆನೂ ಕೇಳ್ಕೊಂಬರ್ತೀನಿ ಪಾಸ್ಟರ್, ನಿಮ್ಮದು ಚೆನ್ನಾಗಿದೆ ಅಂದರೆ ಏನು ಕೆಲಸಕ್ಕಾಗಲ್ಲ. ಯಾವುದಾದ್ರೂ ಒಂದು ಕೇಳಿ. ಆಶೀರ್ವಾದದ ಬಗ್ಗೆ ಮಾತಾಡೋರ ಜೊತೆ ಇರಿ. ಆಶೀರ್ವಾದ ಮಾತಾಡೋರ ಮೆಸೇಜನ್ನು ಕೇಳಿ. ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಅಬ್ರಾಹ್ಮನಿಗೆ ದೇವರು ಹೇಳಿದ್ರು, ನೋಡಪ್ಪ ನೀನು ಆಚೆ ಬಾ, ನಾನು ನಿನ್ನ ಆಶ್ವಾಸ. ಇವತ್ತು ನಾನು ಹೇಳ್ತೀನಿ, ದರಿದ್ರ ಮೈಂಡ್ ಸೆಟ್ಟಿಂದ ಆಚೆ ಬಾ, ದೇವರು ನಿನ್ನನ್ನು ಆಶ್ವಸ್ತಾರೆ. ಆಮೆನ್. ಈ ಸಂದೇಶನ ಕೇಳಿದವ್ರ ಜೀವಿತಗಳು ಬದಲಾವಣೆ ಆಗುತ್ತೆ. ಯಾವ ವಿಧವಾದಂಥ ಸಂದೇಹ ಇಲ್ಲ. God bless you. Praise the Lord. Amen. ಸೊ ಆನ್ಲೈನಲ್ಲಿ ನೋಡ್ತಾ ಇರೋರು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿಯೇ ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಇಲ್ಲಿ ಬಂದವರು ಹಾಗೆ ಎದ್ದು ನಿಂತ್ಕೊಳ್ಳೋಣ. ಪ್ರಾಸ್ಪರಿಟಿ ನೋಡಿ, ಆಶೀರ್ವಾದ ಅನ್ನೋದು ಪ್ರೇಯರಲ್ಲಿ ಬರೋದಿಲ್ಲ, ಪ್ರಾರ್ಥನೆ ಮಾಡಿದ್ರೆ ಬರೋದಿಲ್ಲ. ಕೊಡಿರಿ, ಕೊಡಲ್ಪಡುವುದು. ಕೊಟ್ಟರೆ ಮಾತ್ರನೇ ಬರೋದು ಹೊರತು ಪ್ರೇಯರ್ ಮಾಡ್ತಾ ಇದ್ದೀನಿ ಪಾಸ್ಟರ್ ಅಂದರೆ ಪ್ರೇಯರಲ್ಲಿ ಪ್ರಾಸ್ಪರಿಟಿ ಬರೋದಿಲ್ಲ. ಗಿವ್ ಆ್ಯಂಡ್ ಇಟ್ ವಿಲ್ ಬಿ ಗಿವನ್ ಟು ಯು. ಆಮೇಲೆ ತುಂಬ ದಿವಸದಿಂದ ಪ್ರೇಯರ್ ಮಾಡ್ತಾ ಇದ್ದೀನಿ, ಎಷ್ಟೇ ಪ್ರೇಯರ್ ಮಾಡಿದ್ರೂ ಇದು ಕೆಲಸಕ್ಕೆ ಆಗೋದಿಲ್ಲ. ಕೊಡಿರಿ, ಕೊಡಲ್ಪಡು. ಸೊ ಪ್ರಾಸ್ಪರಿಟಿಗಾಗಿ ದೇವ್ರು ನನ್ನನ್ನು ಆಶ್ವಸಿಸ್ಬೇಕು ಅಂತಲೇ ಬಿತ್ತಿ, ಆ ಮೈಂಡ್ ಸೆಟ್ಟಲ್ಲಿ ಬಿತ್ತಿ ದೇವ್ರು ನಿಮ್ಮನ್ನು ಆಶ್ವಸ್ತಾರೆ. ಆಮೇಲೆ ರೈಟ್, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪಿಯ ಸ್ತೋತ್ರಪ್ಪ, ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇವತ್ತು ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಲಿ. ಇವತ್ತು ಆನ್ಲೈನಲ್ಲಿ ನೋಡ್ತಾ ಇರುವಂಥ, ಇಲ್ಲಿ ಬಂದಿರುವಂಥ ಎಲ್ಲರ ಮೈಂಡ್ ಸೆಟ್ ಚೇಂಜ್ ಆಗಲಿ ರಚ. ಐಗುಪ್ತ ದೇಶದಿಂದ ಇಸ್ರಾಯೇಲರು ಬಂದರು, ಐಗುಪ್ತ ದೇಶ ಅವರಿಂದ ಆಚೆ ಬರಲಿಲ್ಲ. ಸೊ ದರಿದ್ರದ ಮೈಂಡ್ ಸೆಟ್ಟು ಇವತ್ತು ಜನರಿಂದ ಆಚೆ ಬರಲಿ. ಇವತ್ತು ಪ್ರಾಸ್ಪರಿಟಿ, ಆಶೀರ್ವಾದದ ಸಂದೇಶ ಕೇಳಿದಂಥ ಎಲ್ಲರ ಜೀವಿತಗಳಲ್ಲೂ ಒಂದು ವ್ಯತ್ಯಾಸ ಬರಲಿ ಅಂತ ನಾನು ಪ್ರಾರ್ಥಿಸಿ ಆಶೀರ್ವದಿಸ್ತೇನಪ್ಪ. ಎಲ್ಲ ಸ್ತುತಿಗನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡಿ, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನಾದರೂ ಮರೆಯಬೇಡ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗೆ ಇರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.